रामाय रामभद्राय रामचंद्राय वेदसे रघुनाथाय नाथाय सीतायाः तते नमः। परम पूज्य श्रीमद् जगद्गुरु शंकराचार्य श्री श्री राघवेश्वर भारती पादारविंद साष्टांग प्रणतಯ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತ ವಿದ್ವಾನ್ ವಿಜಿ ಹೆಗ್ಡೆ ಈ ಒಂದು ಕಾರ್ಯಕ್ರಮದ ಸಂಸ್ಕೃತ ಅಂದು ಇಂದು ಎಂಬ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಸ್ಥಾನವನ್ನು ವಹಿಸಿರ್ತಕ್ಕಂಥ ಮಾನ್ಯ ನೂತನ ಕುಲಪತಿಗಳಾದ ಪ್ರೊಫೆಸರ್ ಕೆ ಇ ದೇವನಾಥನ್ ಸರ್ ಅವರೇ, ಹಾಗೆ ರಾಜ್ಯದಾದ್ಯಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಅವರೆಲ್ಲರನ್ನು ಸ್ಮರಿಸುತ್ತಾ ಹಾಗೆ ಯಾವತ್ತು ಮಠದ ಭಕ್ತ ವೃಂದವೇ, ಇವತ್ತಿನ ದಿವಸ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ನಡೆಯತಕ್ಕಂತ ಸಂಸ್ಕೃತ ಅಂದು ಇಂದು ಎಂಬ ಸರಣಿ ವಿಶೇಷ ಉಪನ್ಯಾಸವನ್ನ ಈ ಕರೋನಾ ಸಂಕಷ್ಟ ಸಮಯದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಪೂಜ್ಯ ಶ್ರೀಗಳು ನಮ್ಮ ಮಾತಿಗೆ ಹೋಗೊಟ್ಟು ಇವತ್ತಿನ ದಿವಸ ಸಂಸ್ಕೃತ ಮತ್ತು ಗುರುಕುಲ ಶಿಕ್ಷಣ ಪೂಜ್ಯ ಆರಂಭದಲ್ಲಿ ಪೂಜ್ಯ ಜಗದ್ಗುರುಗಳ ಕುರಿತು ಎರಡು ಮಾತು ಹೇಳಬೇಕಾಗಿದ್ದು ನನ್ನ ಕರ್ತವ್ಯ. ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಶಂಕರಾಚಾರ್ಯ ಅವಿಚ್ಛಿನ್ನ ಪರಂಪರೆಯಾದ ಶ್ರೀ ರಾಮಚಂದ್ರ ಮಠದ 36ನೇ ಪೀಠಾಧೀಶ. ಭಾರತೀಯ ಗೋ ಸಂರಕ್ಷಣೆ ಹಾಗೂ ಭಾರತದ ವಿದ್ಯೆಗಳ ಉಳಿವಿಗಾಗಿ ಜೀವನವನ್ನೇ ಮುಡುಪಾಗಿರಿಸಿದ ಯತಿಗಳು. ಗೋಯಾತ್ರೆ, ವಿಶ್ವ ಮಂಗಲ ಗೋಯಾತ್ರೆ, ಮಂಗಲ ಗೋಯಾತ್ರೆ ಮುಂತಾದ ಅನೇಕ ಯಾತ್ರೆಗಳ ಮೂಲಕ, ಕೋಟಿ ನಿರಾಜನವೇ ಮೊದಲಾದ ಕಾರ್ಯಕ್ರಮಗಳ ಮೂಲಕ ಗೋವಿನ ಕುರಿತು ದೇಶದ ಉದ್ದಗಲಕ್ಕೂ ಅರಿವು ಮೂಡಿಸಿದ ಯೋಗಿಗಳು. ಇವರ ಈ ಒಂದು ಗೋಗಳ ಕುರಿತು ಮಾಡಿದಂತ ಕಾರ್ಯಕ್ರಮ ದೇಶ ಮತ್ತು ವಿದೇಶದಲ್ಲಿಯೂ ಸಹಿತ ಹೆಚ್ಚು ಪ್ರಖ್ಯಾತಿಯನ್ನು ಶ್ರೀ ರಾಮಚಂದ್ರಪುರ ಮಠಕ್ಕೆ ಪೂಜ್ಯ ಶ್ರೀಗಳಿಂದ ಬಂದಿರುವುದು ನಾವೆಲ್ಲ ಗಮನಿಸಿದ್ದೀವಿ. ಗೋವಿಗಾಗಿ ಮೊಟ್ಟ ಮೊದಲ ವಿಶ್ವ ಗೋ ಸಮ್ಮೇಳನವನ್ನು ಸಂಘಟಿಸಿದ ಆಚಾರ್ಯ. ಇದೊಂದು ಹೊಸ ಇತಿಹಾಸವನ್ನೇ ಶ್ರೀಮಠದ ಮೂಲಕ ಪೂಜ್ಯ ಶ್ರೀಗಳು ಈ ಗೋ ಸಮ್ಮೇಳನ ಮಾಡೋದ್ರ ಮೂಲಕ ನಮಗೆಲ್ಲ ತೀರಾ ಸಮಾಜಕ್ಕೆ ಹತ್ತಿರವಾಗಿರತಕ್ಕಂತ ಆಚಾರ್ಯ. ದೇಶೀಯ ಗೋಗಳ ರಕ್ಷಣೆಗಾಗಿ ಗೋಭಕ್ತರ ಮೂಲಕ ಅಭಯಾಕ್ಷರ ಎಂಬ ಹೆಸರಿನಲ್ಲಿ 1 ಕೋಟಿಗೂ ಹೆಚ್ಚು ಗೋಭಕ್ತರ ಸಹಿ ಮಾಡಿಸಿ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಲ್ಲಿಸಿದ ಯತಿವರ್ಯಣ್ಯ. ಉತ್ತರ ಕನ್ನಡ ಜಿಲ್ಲೆಯ ಬಾನ್ಕುಳೆಯಲ್ಲಿ ಸಹಸ್ರ ಗೋವುಗಳ ಸ್ವಚ್ಛಂದ ಸಾಮ್ರಾಜ್ಯವಾದ ವಿಶ್ವದ ಮೊಟ್ಟ ಮೊದಲ ಗೋಸ್ವರ್ಗವನ್ನು ಪರಿಕಲ್ಪಿಸಿ ಕೇವಲ 80 ದಿನಗಳಲ್ಲಿ ನಿರ್ಮಿಸಿದವರು. ಇದು ಒಂದು ಹೊಸ ಇತಿಹಾಸವನ್ನೇ ಪೂಜ್ಯ ಶ್ರೀಗಳ ಕಾಲದಲ್ಲಿ ಗೋವುಗಳ ಸಂರಕ್ಷಣೆಗೋಸ್ಕರ ಒಂದು ಹೊಸ ಮೈಲಿಗಲ್ಲನ್ನೇ ಸ್ಥಾಪಿಸಿದ್ದಾರೆ ಅಂತೇಳಿ ನಾವು ಹೇಳಬಹುದು. ಸಂತರ ವಿರುದ್ಧ ನಡೆಯುತ್ತಿರುವ ಸಂಚುಗಳನ್ನು ತಡೆಯಲು ರಾಜ್ಯದ ಸಂತರನ್ನು ಸಂಘಟಿಸಿ ಸಹಸ್ರ ಸಂತ ಸಂಘವನ್ನು ಆಯೋಜಿಸಿದ ಧೀರ ಸಂತರು. ರಾಮಾಯಣದ ಸಾರವನ್ನು ತಲುಪಿಸಲು ರಾಮಕಥೆ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಸಾಮಾನ್ಯ ಜನರಿಗೆ ನೀಡಿದವರು. ಈ ಒಂದು ರಾಮಕಥೆಯ ಮೂಲಕ ಸಾಮಾನ್ಯ ಪ್ರಜೆಗಳಿಗೂ ಸಹಿತ ಈ ಒಂದು ಹೊಸ ಮೈಲಿಗಲ್ಲನ್ನೇ ಪೂಜ್ಯ ಶ್ರೀಗಳು ಸ್ಥಾಪನೆ ಮಾಡಿದ್ದಾರೆ.
ರಾಮಾಯಣ ಮಹಾಸತ್ರ ಎಂಬ ಮಹಾ ಕಾರ್ಯಕ್ರಮದ ಮೂಲಕ ಏಕಕಾಲದಲ್ಲಿ ಸಹಸ್ರ ರಾಮಾಯಣ ಪಾರಾಯಣ ಮಾಡಿಸುವ ಮೂಲಕ ರಾಮಾಯಣದ ಮಹಾಪ್ರಸಾದ ಮಾಡಿದ ಶ್ರೇಷ್ಠ ರಾಮೋಪಾಸಕರು. ತಕ್ಷಶಿಲಾ ಮಾದರಿಯಲ್ಲಿ ಭಾರತೀಯ ವಿದ್ಯೆ ಕಲೆಗಳು ಪುನರುಜ್ಜೀವನಕ್ಕಾಗಿ ಗೋಕರ್ಣದ ಅಶೋಕೆಯಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವನ್ನು ಸ್ಥಾಪಿಸುತ್ತಿರುವ ಮಹಾ ತಪಸ್ವಿಗಳ ಒಂದು ಹೊಸ ಹೆಜ್ಜೆಯಾಗಿದೆ. ನಾನು ಹಿಂದಿನ ದಿವಸ ಈ ಒಂದು ವಿಶ್ವ ಏನೇ ಒಂದು ವಿದ್ಯಾಪೀಠವನ್ನು ಮಾಡ್ತಾ ಇದ್ದಾರಲ್ಲ ಆ ಒಂದು ಪೀಠಕ್ಕೆ ನಾನು ಭೇಟಿ ಕೊಟ್ಟೆ. ಸ್ವತಃ ಗಮನಿಸಿದಾಗ ನನಗೆ ಆಶ್ಚರ್ಯವಾಗಿದ್ದು ಅಂದ್ರೆ ಒಬ್ಬ ಯತಿವರ್ಯಣ್ಣರು ಒಂದು ಮಠ ನಡೆಸಲಿಕ್ಕೆ ಬಹಳಷ್ಟು ಕಷ್ಟಪಡ್ತಾ ಇದ್ದಾರೆ. ಅಂತಾದ್ರಲ್ಲಿ ಪೂಜ್ಯ ಶ್ರೀಗಳು ಬರೀ ಮಠದ ಜೊತೆಗೆ ಗೋ ಸಂರಕ್ಷಣೆಯ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸುವುದರ ಜೊತೆಗೆ ಈ ಒಂದು ತಕ್ಷಶಿಲಾ ಮಾದರಿಯಲ್ಲಿ ಒಂದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವನ್ನು ಸ್ಥಾಪನೆ ಮಾಡ್ತಾ ಇದಾರಲ್ಲ, ಇದು ಗೋಕರ್ಣಕ್ಕೆ ನಾವು ಮಹಾಬಲೇಶ್ವರ ದೇವಸ್ಥಾನದ ಬಂದ ಒಂದು ಪ್ರಖ್ಯಾತಿಯನ್ನು ಪಡೆದಿತ್ತು ಈ ಕ್ಷೇತ್ರ. ಅದೇ ಈ ಒಂದು ವಿಖ್ಯಾತವಾಗಿರ್ತಕ್ಕಂಥ ವಿಶ್ವವಿದ್ಯಾಪೀಠವನ್ನು ಮಾಡುವುದರ ಮೂಲಕ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಇದು ಬರುವ ದಿವಸದಲ್ಲಿ ಒಂದು ಮಾದರಿಯ ಸಂಸ್ಥೆಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಆಗಲಾರದು. ನಿಜವಾಗಲೂ ನಾನು ನಿನ್ನೆ ಭೇಟಿ ಕೊಟ್ಟಾಗ ಬರೀ 53 ದಿವಸದಲ್ಲಿ ಆ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಜೊತೆಗೆ ಕಟ್ಟಡವನ್ನು ಸ್ಥಾಪನೆ ಮಾಡಿದ್ದು ಈ ಕರೋನಾ ಸಂಕಷ್ಟದಲ್ಲಿ ಪೂಜ್ಯ ಶ್ರೀಗಳಿಗೆ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಸಾಮಾನ್ಯರಿಗೆ ಇದು ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಒಂದು ಹೊಸ ಕೆಲಸವನ್ನ ಈ ಗೋಕರ್ಣ ಕ್ಷೇತ್ರದಲ್ಲಿ ಪೂಜ್ಯ ಶ್ರೀಗಳು ಮಾಡಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಶೈಕ್ಷಣಿಕ ವ್ಯವಸ್ಥೆಗೆ ಇದು ಒಂದು ಹೊಸ ಚೈತನ್ಯ ತುಂಬತಕ್ಕಂತ ಒಂದು ಸಂಸ್ಥೆಯಾಗಿ ಇವತ್ತು ಹೊರಹೊಮ್ಮತಾ ಇದೆ. ತಕ್ಷಶಿಲಾ ಮಾದರಿಯಲ್ಲಿ ಇಲ್ಲಿ ನೋಡಿದಾಗ ಅದರ ಆನಂದ ನಾವೆಲ್ಲ ಗೋಕರ್ಣಕ್ಕೆ ಬಂದ ಮಹಾಬಲೇಶ್ವರ ದರ್ಶನ ಮಾಡ್ತಾ ಇದ್ವಿ. ಅದು ಪ್ರಪ್ರಥಮವಾಗಿ ಈ ಸಂಸ್ಥೆಗೆ ನಾನು ಭೇಟಿ ಕೊಟ್ಟು ನೋಡಿದಾಗ ತುಂಬಾ ಸಂತೋಷ ಪಟ್ಟಿರ್ತಕ್ಕಂತ ಒಬ್ಬ ವಿಶ್ವವಿದ್ಯಾಲಯ ಅಧಿಕಾರಿಯಾಗಿ ಈ ತರದ ಸಂಸ್ಥೆ ಈ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲೇ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದ ಅಂತ ಹೇಳಿ ನಾನು ಹೇಳಿಕ್ಕೆ ಬಹಳ ತುಂಬಾ ಸಂತೋಷ ಆಗತ್ತೆ. ಅದ್ರ ಜೊತೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಇವತ್ತ ಹೊಸ ಶಿಕ್ಷಣ ನೀತಿಯನ್ನ ತಂದಿದ್ದಾರೆ. ಆ ಹೊಸ ನೀತಿ ಶಿಕ್ಷಣಕ್ಕೆ ಮೀರಿಸ್ತಕ್ಕಂತ ಅನೇಕ ವಿಷಯಗಳನ್ನ ಈ ಒಂದು ಪಠ್ಯ ಪುಸ್ತಕದಲ್ಲಿ ಪೂಜ್ಯ ಶ್ರೀಗಳು ತಂದಿರತಕ್ಕಂಥದ್ದು ನಿಜವಾಗಲೂ ಬರುವ ದಿನದಲ್ಲಿ ಇಲ್ಲಿ ಸಿದ್ಧವಾಗಿರತಕ್ಕಂತ ಮಕ್ಕಳು ದೇಶ ವಿದೇಶದಲ್ಲೂ ಸಹಿತ ಅವರು ಪ್ರಖ್ಯಾತಿ ಹೊಂದಲಿಕ್ಕೆ ಒಂದು ಹೊಸ ಮೈಲಿಗಲ್ಲನ್ನ ಇಲ್ಲಿ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದು ಪೂಜ್ಯ ಶ್ರೀಗಳಿಂದ ಇದು ಸಾಧ್ಯ ಆಗಿದೆ. ಅದ್ರ ಜೊತೆಗೆ ಪೂಜ್ಯ ಶ್ರೀಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ತಮ್ಮ ಈ ಒಂದು ಭಕ್ತ ಸಮೂಹವನ್ನ ಎಲ್ಲಾ ವಲಯ ಹಂತದಲ್ಲೂ ಸಹಿತ ಒಂದು ಹೊಸ ಸಂಚಲನವನ್ನು ಮೂಡಿಸ್ತಕ್ಕಂತ ಒಂದು ಕ್ರಿಯಾತ್ಮಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅವರು ಒಂದು ಮನಸ್ಸು ಮಾಡಿದ್ರೆ ಒಂದು ದಿವಸದಲ್ಲಿ ಕೋಟಿ ಜಪ ಮಾಡ್ತಕ್ಕಂತ ಒಂದು ಶಕ್ತಿಯನ್ನ ಶ್ರೀಮಠದ ಈ ಪೀಠ ಅವರಿಗೆ ಒಂದು ಶಕ್ತಿಯನ್ನು ಒದಗಿಸಿಕೊಟ್ಟಿದ್ದು ನೋಡಿದಾಗ ನಿಜವಾಗ್ಲೂ ಅವರ ಒಂದು ಶಕ್ತಿ, ಅವರು ಮಾಡ್ತಕ್ಕಂಥ ಕೆಲಸ, ಅದರ ಜೊತೆಗೆ ಎಲ್ಲಾ ಸಮಾಜದವರು ಇವತ್ತು ಅವರನ್ನು ಪ್ರೀತಿ ಮಾಡ್ತಕ್ಕಂಥ ಕೆಲಸವನ್ನ ಈ ಕ್ಷೇತ್ರ ಗೋಕರ್ಣದಲ್ಲಿ ಪೂಜ್ಯ ಶ್ರೀಗಳು ಮಾಡ್ತಾ ಇದ್ದಾರೆ. ಈ ಒಂದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಬರುವ ದಿನಗಳಲ್ಲಿ ನಮಗೆ ಒಂದು ಕಲ್ಪನೆ ಇಲ್ಲ. ಮುಂದಿನ ದಿನಗಳಲ್ಲಿ ಯಾರೇ ಉತ್ತರ ಭಾರತದವರು ಬಂದರೂ ಸಹಿತ ಗೋಕರ್ಣ ಕ್ಷೇತ್ರಕ್ಕೆ ಈ ಒಂದು ವಿದ್ಯಾಪೀಠಕ್ಕೆ ಭೇಟಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಗೋಕರ್ಣ ಕ್ಷೇತ್ರದಲ್ಲಿ ಮೇಲೆ ಆಗತ್ತೆ ಅಂತಕ್ಕಂತ ಮನೋಭಾವನೆಯನ್ನು ಇಟ್ಕೊಂಡು ಪೂಜ್ಯ ಶ್ರೀಗಳ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳವರನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಕೋರಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿದ್ವಾನ್ ವಿ.ಜಿ. ಹೆಗಡೆ ಗುಡಿಗೆಯವರು ಸಂಸ್ಕೃತಕ್ಕೋಸ್ಕರ ತಮ್ಮ ಜೀವನವನ್ನ ತ್ಯಾಗ ಮಾಡಿರ್ತಕ್ಕಂಥವ್ರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹಿತ ವಿಶ್ವವಿದ್ಯಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೂತನ ಕುಲಪತಿಗಳಾದ ಪ್ರೊಫೆಸರ್ ಕೆ.ಇ. ದೇವನಾಥನ್ ಸರ್ ಅವರು ಅನಿವಾರ್ಯ ಕಾರಣದಿಂದ ಪೂಜ್ಯ ಶ್ರೀಗಳು ಇಲ್ಲಿ ಬರ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ರು. ಆದ್ರೆ ಅವರು ಅನಿವಾರ್ಯ ಕಾರಣದಿಂದ ತಿರುಪತಿಗೆ ಹೋಗಿದ್ರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಅವರು ಆನ್ಲೈನ್ ಮೂಲಕ ಜಾಯ್ನ್ ಆಗಿ ತಮ್ಮ ಮಾತುಗಳನ್ನು ಆಡ್ತಾ ಇದ್ದಾರೆ. ಅವರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ನನ್ನ ನಿರ್ದೇಶನಾಲಯದ ವತಿಯಿಂದ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ರಾಜ್ಯದಾದ್ಯಂತ ಸುಮಾರು ನಮ್ಮೆಲ್ಲ ಶಿಕ್ಷಕ ಬಂಧುಗಳು ಇವತ್ತು ಕಾರ್ಯಕ್ರಮದಿಂದ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ಯಾಕಂದ್ರೆ ಪೂಜ್ಯ ಶ್ರೀಗಳು ಇವತ್ತಿನ ದಿವಸ ಈ ಗುರುಕುಲ ಶಿಕ್ಷಣದ ಬಗ್ಗೆ ಏನೊಂದು ಉಪನ್ಯಾಸ ನೀಡ್ತಾ ಇದಾರಲ್ಲ, ಬಹಳಷ್ಟು ಶಿಕ್ಷಕರು ನನ್ನ ಫೋನ್ ಮೂಲಕ ಸಹಿತ ಕೇಳಿದ್ರು
ಇದೊಂದು ದೊಡ್ಡ ಕೆಲಸವನ್ನ ನೀವು ಮಾಡಿಸ್ತಾ ಇದ್ದಾರೆ ವಿಶ್ವವಿದ್ಯಾಲಯಕ್ಕೆ. ನಮ್ಮ ವಿಶ್ವವಿದ್ಯಾಲಯದ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಪೂಜ್ಯ ಶ್ರೀಗಳ ಮಾತುಗಳ ಇವತ್ತು ಬಹಳ ಅವಶ್ಯಕತೆ ಇತ್ತು ಈ ಕರೋನಾ ಸಂಕಷ್ಟ ಸಮಯದಲ್ಲಿ ಅಂತ ಹೇಳಿದಾರೆ. ಆ ಎಲ್ಲ ಶಿಕ್ಷಕ ಬಂಧು ಭಗಿನಿಯರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ತುಂಬ ಸ್ವಾಗತ ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮೂಲಕ ಎಲ್ಲಾ ಮಠದ ಭಕ್ತರು ಸಹಿತ ಇವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವರೆಲ್ಲರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಈಗ ನಮ್ಮ ವಿದ್ವಾನ್ ವಿಜಿ ಹೆಗಡೆ ಗುಡಿಗೆ ಅವರು 2 ಮಾತುಗಳನ್ನ ಆಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. सच्चिदानंद रूपाय बिंदुनादांतरात्मने आदिमध्यांत शून्याय गुरुनाम श्रीमद् जगद्गुरु शंकराचार्य श्रीमद् राघवेश्वर भारती महास्वामिनां पादारविन्दयोः साष्टांगं मणिपत्य वक्तुरामो कार्यक्रमस्य अध्यक्षाः अस्माकं कर्नाटक संस्कृत विश्वविद्यालयस्य कुलपतयः के देवनाथन महोदयः तथा च अस्माकं कर्नाटक संस्कृत निदेशनालयस्य निदेशकाः आदरणीय प्रकाश आगोजी महोदयाः तथा च अन्ये मम संस्कृत बान्धवाः मठस्य सर्वे शिष्याः प्रणमते अयं जयः। इदानीम् अहम् अधिकं किमपि वक्तुं न इच्छामि, परन्तु अस्माकं कुलपतयः देवनाथन महोदयाः देवयवनाथ इति मन्यमानाः मान्याः देवनाथन महोदयाः इदानीम् अस्माकं संस्कृतविश्वविद्यालयस्य कुलपतयः अधिपतयः। तन्निमित्तं संस्कृतशिक्षकाणाम् इदानीं तेषामेव एतत् उत्तरदायित्वं ते एव अधिपतयः कुलपतयः। वस्तुतः पूर्वदारभ्य क्रियाशीलाः सरलसज्जनाः संस्कृत वेदक्षेत्रे अत्यन्तं कृतपरिश्रमाः अस्माकं संस्कृतविश्वविद्यालये इदानीं विराजन्ते इति अस्माकं महान् सन्तोषस्य सौभाग्यमिति अहं मन्ये। एतादृशाः संस्कृतविश्वविद्यालये प्रविष्टाः इति कारणतः अस्माकं संस्कृतविश्वविद्यालयस्य परमसौभाग्यम् इति अहं मन्ये। तथा च तत्र अहं सदा स्मरामि आदिकुलपति मल्लेपुरं वेङ्कटेश महोदयाः सदा अस्माकम् एतादृशकार्यक्रमे सदा मार्गदर्शनं कुर्वन्ति। तेषां मार्गदर्शने एतादृशकार्यक्रमः सर्वं प्रचलति। तन्निमित्तं सदा ते वन्दनीयाः। अहं मम शिक्षक बन्धूनां समीपे वक्तुम् इच्छामि, वयं क्रियारीत्या तेभ्यः वयं नमस्कारं कुर्मः, प्रणमामः इति अहं वक्तुम् इच्छामि। तथा च अस्माकं पागोजी महोदयाः तत्र प्रकाश पागोजी इति एतेषां नाम। तत्र प्रकाश नाम ज्ञानं, ज्ञानं नाम शिक्षणं, तादृशज्ञानं पाययन्तु निरन्तरम् इति तेषां चिन्तनं। तत्र निरन्तरं शिक्षणं ज्ञानं पाययित्वा अग्रेसराः भवन्तु, अग्रे गच्छन्तु इति एतेषां निरन्तरं चिन्तनम्। एवं रीत्या कोरोना काले शिक्षकाः निरन्तरं ज्ञानं प्राप्नुयुः, निरन्तरं एतादृश ज्ञानसत्त्वे निरन्तरं मग्नाः भवेयुः। एतन्निमित्तम् अस्माकं श्रीचरणानां न केवलं बहु एतत् महास्वामिनाम् एतत् उपन्यासम् आयोज्य एतादृशकार्यं कुर्वन्तः सन्ति। अहम् अत्यन्तं सन्तोषम् अनुभवामि। इदानीम् अहं वक्तुम् इच्छामि, अस्माकं राघवेश्वर भारती महास्वामिनां महासङ्कल्पः इदानीं तत्र विष्णुगुप्तविश्वविद्यालये अत्र विराजते। वस्तुतः एतादृश सङ्कल्पविषये अहं किञ्चित् वक्तुम् इच्छामि। वाचमर्थमनुधावति। तत्र एतेषां सङ्कल्पः तु निरन्तरं सदा कदा क्रियते तदानीं वयं वक्तुं शक्नुमः वाचमर्थमनुधावति। तद्वत् एतेषां सर्वे सङ्कल्पाः साकारीभूताः। प्रायः वयं चिन्तयामः संस्कृत तथा च एतत् गुरुकुलं। वयं किं दृष्टवन्तः,
गुरुः बोधयति, शिष्याः उपविशन्ति, तत्र शिष्याः तु छिन्नसंशयाः, गुरोः तु मौनव्याख्यानं, शिष्याः तु छिन्नसंशयाः। एवं रीत्या एतेषां कथनेन, एतेषाम् आशीर्वादेन कथं भक्तानां हृदये कथं महापरिवर्तनम् अभवत् इति चेत् सामान्यरीत्या न बहवः भक्ताः मन्त्रम् अधिकृत्य श्लोकं निरन्तरं पठन्ति। श्लोकादिकं पठित्वा यदि उच्यते चेत् एकस्मिन् सप्ताहे एव कोटि जपाः, कोटि स्तोत्राणि इदानीं समग्र कर्नाटके एकस्मिन् सप्ताहे भवितुं शक्यते। एतत् सामान्यविषयः न। अहं तत्र किञ्चित् वक्तुम् इच्छामि। किमर्थं चेत् तत्र कालिदासः स्वस्य काव्ये वदति, रिक्तः सर्वो भवति लघुः पूर्णता गौरवाय। तत्र रिक्ता चेत् किमपि प्रयोजनं नास्ति, पूर्णा भवतु। पूर्णत्वं कथं प्राप्तुं शक्यते? पूर्णत्वं सर्वे विज्ञानयुगम् इच्छन्ति, सर्वे विज्ञानम् इच्छन्ति, किं संस्कृतम् इच्छन्ति, किं प्राचीनम् इच्छन्ति, किं तथा न। वयं निश्चयेन वक्तुं शक्नुमः, इदानीं सर्वे कथम् इच्छन्ति, जीवने सर्वे अपि किम् इच्छन्ति, पूर्णजीवनम् इच्छन्ति। अस्माकं महास्वामिनां सङ्कल्पः चतुष्षष्टिकलासु एकैकः नैपुण्यं प्राप्नुयात्। परन्तु यदि न शक्यते, तत्रापि किञ्चित् प्राप्य तदनन्तरं यदि सः अग्रे गच्छति, तदानीं सः स्वस्य जीवने सम्पूर्णरीत्या आनन्दम् अनुभवतुं शक्नोति। तादृशरीत्या एकैकः अपि एतासु गुरुकुलशिक्षणपद्धतिं यदि तत्र सः आयाति, सः प्रयोजनं स्वीकरोति, तदानीं तस्य जीवने महत्त्वपूर्णजीवनं भवितुं शक्यते। अहम् इदानीं वक्तुम् इच्छामि, एकैकः अपि किम् आगन्तुं शक्नोति, अस्माकं पुरतः विद्यमान अन्तःस्थानं किमिति चेत्, यदि तादृशरीत्या अहमौलिकया किं छात्राः आगच्छेयुः, किं शिक्षकाः आगच्छेयुः, किम् एतादृशी किं सर्वे इच्छेयुः, सर्वे निश्चयेन वक्तुं शक्नुयामः। पुनः विश्वगुरुत्वं प्राप्तुम्, अस्माकं देशे विश्वगुरुत्वं प्राप्तुं किम् आवश्यकम्? एतादृशज्ञानम् आवश्यकम्। पुनः अस्माकं विज्ञानसहितं एतादृशज्ञानं विद्यते चेत् एव वयं पुनः विश्वगुरुत्वं प्राप्नुयामः। तन्निमित्तं तथा इदानीम् अस्माकं सङ्कल्पः साकारीभूतः भवितुं शक्यते। अस्माकं श्रीचरणानां महान् सङ्कल्पः अग्रिमदिनेषु समग्र राज्येन, समग्र देशेन, समग्र विश्वे एव नूतनरीत्या एतत् अन्ये सर्वे एवं रीत्या अहमौलिकया एतादृश उपक्रमं सर्वे अनुसरेयुः इति अहं चिन्तयामि। अहं सदा वदन् भवामि, किमर्थं चेत् शिक्षकः शिक्षणं ददाति, सः शिष्यः धनं विद्यार्थी भूत्वा, विद्यार्थी किं विद्या अर्थयति इति विद्यार्थी किल, शिक्षकः निरन्तरं शिक्षणं ददाति, विद्यार्थी सदा निरन्तरं शिक्षणं याचते। तर्हि अहं सदा वदन् भवामि, किमिति चेत् एतत् सम्पूर्ण एकत्र अहं लिखितवान् अस्मि। कथमिति चेत्, ज्ञानदानिगे ज्ञानदेहिगे येन दुबन्धा, ज्ञानगङ्गेया ಕೊಡುವ ಕೊಂಬುದೆ ಮರೆಯದ ಸಂಬಂಧ. ಜ್ಞಾನದಾನಿಗೆ ಗುರು, ಜ್ಞಾನದಾನಿಗೆ ಜ್ಞಾನದೇಹಿಗೆ ಶಿಷ್ಯ, ಜ್ಞಾನದಾನಿಗೆ ಜ್ಞಾನದೇಹಿಗೆ ಏನದು ಬಂಧ. ಜ್ಞಾನ ಗಂಗೆಯ ಕೊಡುವ ಕೊಂಬುದೆ ಮರೆಯದ ಸಂಬಂಧ, ಮರೆಯದ ಸಂಬಂಧ. एवं रीत्या एतादृश कार्यक्रमे वयं सर्वे शिक्षकाः सर्वे उपस्थिताः भवेम। अहं मम एतादृश कार्यक्रमे स्थानमुपकल्प्य मम वाक्कुसुमं श्रीचरणारविन्दयोः समर्पयितुं, गोकर्ण महाबलेश्वरस्य सान्निध्ये समर्पयितुम् अवकाशं दत्तवद्भ्यः एतेभ्यः अहं पुनः पुनः धन्यवादं समर्प्य, तथा च
सदा श्रीचरणानाम् आशीर्वादं सदा संप्राप्य सर्वे जनाः सुखिनो भवन्तु कथमिति श्रीचरणाम् अनुग्रहवचनेन अहं वचनं ವಿದ್ವಾನ್ ಬಿಜೆ ಹೆಗಡೆ ಹುಡುಗಿ ಅವರಿಗೆ ವೈಯಕ್ತಿಕವಾಗಿ ಹಾಗೂ ವಿಶ್ವವಿದ್ಯಾಲಯದ ವತಿಯಿಂದ ತುಂಬ ಕೃತಜ್ಞತೆ ಸಲ್ಲಿಸುತ್ತಾ ಈಗ ನಮ್ಮ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾದ ಪ್ರೊಫೆಸರ್ ಕೆ.ಇ. ದೇವನಾಥನ್ ಸರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣ ಮಾಡಿದ ಮೇಲೆ ಪೂಜ್ಯ ಶ್ರೀಗಳ ಉಪನ್ಯಾಸ ಮಾಡಬೇಕು ಕೇಳ್ಕೊಳ್ತಾ ಮಾನ್ಯ ಕುಲಪತಿಗಳು ಮಾತನಾಡಬೇಕಂತೇಳಿ ಅವರಿಗೆ ಕೇಳ್ಕೊಳ್ತೀವಿ. ನಮಸ್ಕಾರ. कर्नाटक संस्कृत विश्वविद्यालयस्य बेंगलुरु नगरस्थस्य पक्षतः इदानीं प्रचाल्यमानः अयं कार्यक्रमः शिक्षकाणां सर्वेषां प्रबोधनाय निर्मितः. तत्र परमपूज्याः जगद्गुरवः शंकराचार्य श्री चरणाः श्री 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 राघवेश्वर भारती महास्वामिनः श्री रामचंद्रपुर मठस्य अध्यक्षाः गोकर्ण क्षेत्रे विराजमानाः अस्माकं प्रार्थनां उररीकृत्य अत्र समागताः. तेषां कृते अस्माकं प्रणामान् सप्रश्रयं निवेदयामः. ते च महास्वामिनः अत्र स्वकीय आशीर्वचनेन अस्माकं विश्वविद्यालयस्य यः निदेशनालयः वर्तते शिक्षकाणां तत्र भागिनः ये शिक्षकाः सन्ति प्रायः 600 शिक्षकाः, तेषां च शिष्याः प्रायः 30 सहस्राधिकाः. तेषां सर्वेषामपि बोधनं ते करिष्यन्ति. तेषां बोधनेन वयं तत्र अनुगृहीताः भविष्यामः. अस्मिन् सन्दर्भे निदेशनालयस्य निदेशकाः श्रीमन्तः प्रकाश पाकोजी महाभागाः तेपि अभिनन्द्यन्ते. एतादृश कार्यक्रमं ते सम्यक् निर्वहन्ति इति अहं तावत् पुनरेकवारम् अस्य कार्यक्रमस्य साफल्यार्थं श्रीचरणानां सन्निधौ प्रणामान् निवेदयामि. सर्वान् प्रार्थये विश्वविद्यालयस्य ये कार्यक्रमाः भवन्ति तेषु कार्यक्रमेषु भवन्तः सर्वेपि अन्वित्य विश्वविद्यालयस्य उत्साहं वर्धयन्तु. विश्वविद्यालयस्य कार्यक्रमाः न केवलं कर्नाटक प्रदेशस्य भारतस्य समस्तस्य संस्कृतवाण्याः विश्वस्मिन् वर्तमान संस्कृतवाण्याः कृते भवन्ति. एतादृश संस्कृतसेवां कर्तुं वयं सर्वे सङ्गच्छध्वं संवदध्वमिति रीत्या भवामः इति प्रार्थ्य भगवन्तम् अहं विरमामि. अहं श्रीचरणान् प्रार्थये. श्रीचरणाः स्वकीय आशीर्वचोभिः अस्मान् अनुगृह्णन्तु इति. नमस्कारः, प्रणामः. ಮಾನ್ಯ ಕುಲಪತಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಶ್ರೀಗಳು ಈಗ ತಮ್ಮ ಸಂಸ್ಕೃತ ಮತ್ತು ಗುರುಕುಲ ಶಿಕ್ಷಣ ಕುರಿತು ಮಾತನಾಡಬೇಕಾಗಿ ಅವರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕೇಳಿಕೊಳ್ತೇನೆ. हरे राम. ओम तत्सदिति विद्यानां निर्दिशन्ति परं पदं ज्ञान विज्ञान संधात्री नमो नाट्य भारती. भारतं राष्ट्रं प्रति भारतीय भाषां प्रति ये बद्धादराः तेषां सर्वेषां भारतवासिनां विषये प्रेमादर पुरस्सरं विरचितानि नारायण स्मरणानि समुल्लसन्तु.
भारतीय रक्षणेनैव भारतं रक्षितं भवेत्। भारतीय रक्षणेनैव भारतं रक्षितं भवेत्। अस्माकं देशस्य नाम भारतं, भाषायाः नाम भारती। ब्राह्मी तु भारती भाषा गीर्वाग्वाणी सरस्वती इति अमरः। संस्कृतभाषायाः अभिधानेषु अन्यतमं भारती इति अमराभिमतम्। भारतस्यैव नारीरूपं यावत् भारती संस्कृतभाषा इत्युक्तं भवति। भारतं सर्वेषाम् अस्माकं पितृस्थाने, भारती संस्कृतभाषा मातृस्थाने विराजते। कोऽस्य अर्थः? संस्कृतभाषायाः भारतदेशस्य च अभेदः, अद्वैतः, तादात्म्यम् एव अस्य परमार्थः। भारतदेशः, भारतीयभाषा या संस्कृतभाषा इति एकस्यैव तत्त्वस्य रूपद्वयमिति अनेनैव सिद्ध्यते, नाम्नैव सिद्ध्यते। वसनं भारते, वर्तनं भारते, वचनं भारत्यां, त एव परमार्थतः भारताः, भारतीयाः। आसेतु शीताचलं यावत् समस्तं भारतं व्याप्य वर्तते इत्येतदपि संस्कृतस्य भारतीय शब्दव्यवहारणकारणम्। या च पुनः वेदशास्त्र पुराण धर्मशास्त्रादीनां प्रबुद्धा प्रसृता लोकस्तर एव प्राचीनतमा भारतीया संस्कृतिः समस्ते भारते एकरूपेण अन्ततः प्रवहति। तस्याः परमाश्रयस्थानं संस्कृतम् इत्यत्र न अत्युक्तिः। भाषायाः एकरूपतायामेव जीवनक्रमेऽपि अभिन्नरूपता सम्पद्यते इति इतरां जानीमो वयं। जीवनक्रमे एव संस्कृतिः। संस्कृतरियं संस्कृतं समाश्रिता इत्यत्र कारणानि चिन्तयामः। समग्रस्य भारतवर्षस्य एकत्वे सूत्रं किम्? यतोहि कर्णाटकान्ध्र महाराष्ट्रादिषु देशभाषायामेव एकता नास्ति। एकत्र मराठी, अन्यत्र तेलुगु भाषा, अन्यत्र कन्नड भाषा। आहार विहार व्यवहारेष्वपि वर्तते विभिन्नरूपता। काले तु पूर्वतने काश्मीरादारभ्य केरलपर्यन्तं न केवलं नामभेदेन किन्तु शासनभेदेनापि भिन्नान्येव आसन् राज्यानि। तर्हि कथमेतत् संसाध्यते? भारतदेशस्य ऐक्यम् इति चेत् अत्र एवं समाधेयम्। भारतवर्षस्य एकत्वं सूत्रद्वयनिबन्धनम्। तत्र प्रथमा भारतीयभाषा संस्कृतभाषा, द्वितीया भारतीय संस्कृतिः। संस्कृतभाषा राष्ट्रस्य एकता सूत्रम्। संस्कृतभाषा समस्तस्य भारतवर्षस्य एकसूत्रान् प्रददति राजते। तद्देशेषु तद्दत्तया भाषया व्यवहारः प्रचलति न कुत्रापि संस्कृते। एवं सति कथं देशस्यास्य एकसूत्रता, कथं च संस्कृतस्य तत् साधनत्वम् इति चेत् अस्तु नाम तत्तद्भाषायां तत्र व्यवहारः, परं ताः सर्वाः भाषाः परमार्थतः संस्कृतस्य सन्तानभूता एव। संस्कृतानभिज्ञेन केनापि प्राचीनकन्नडभाषायाः साहित्यादिकं न अवगन्तुं शक्यते। एवमेव कथा हिंदी मराठी प्रभृतिषु भाषास्वपि संस्कृतेन सञ्जाताः, संस्कृतेन संवर्धिताः, अद्यापि बहुतया संस्कृतमेव समाश्रिताः एताः भाषाः मराठी हिंदी कन्नड प्रभृतयः संस्कृतेन भिन्नतां सर्वथा नार्हन्ति। अतः संस्कृतं स्वरूपेण अन्यान्य देशभाषारूपेण च समग्रं भारतं व्याप्य सर्वप्रजानां जिह्वारङ्गे नरीनर्ति इत्येतदेव परमार्थतः सत्यम्।
अत एव संस्कृतं भाषारूपेण अद्यापि भारतस्य एकत्व साधकं सूत्रं भवितुमर्हति। भारतीय संस्कृतिः देशस्य एकता साधनं, द्वितीयम् एकत्व साधनं भारतीय संस्कृतिः। पश्यता सा संस्कृतिवाहिनी कथं समग्रं भारतम् आप्लाव्य अनन्यया शोभया विलसति। उत्तरभारते तथा दक्षिणभारतस्थ कर्णाटकान्ध्र तमिळुनाडु राज्यादिषु पूर्व पुराण विषयेषु भगवतः रामकृष्णादि अवतार कथा विचारेषु तेषां उपदेश वचनेषु च एकरूपा श्रद्धा वर्तते। गंगा यमुना सरस्वती कावेर्यादि नदी विषयेषु पावित्र्यभावः समग्रे भारते एक एव। वाराणसी गया हरिद्वार रामेश्वर आदि तीर्थक्षेत्र विषयेषु अनितर साधारण श्रद्धा एकैव समग्रे राष्ट्रे। अश्वत्थ औदुम्बर बिल्व तुलस्यादिषु सस्येषु पूज्य भावः। गोषु न केवलं क्षीरदायित्वं किन्तु लोकमातृत्वदृष्टिः समग्रे भारते एकैव वर्तते। जननोपनयन विवाहादि धर्मशास्त्रोक्त संस्कारेषु च अभिन्नत्वं समग्रे देशे दरीदृश्यते। भगवदर्चनं तथा देवालयादि गमनादिकं नित्यनैमित्तिकेषु व्रतार्चनादिषु समानरूपता, गृहमागतानाम् आतिथ्यं, भस्म गोपीचन्दनादीनां धारणं, प्रातःकाले गृहस्वामिन्यां रङ्गवल्ल्यादि रचनापद्धतिः काश्मीरतः केरलपर्यन्तम् एकत्वेन विराजते। एते च सर्वे न केवलं कुलाचारेण किन्तु रक्तगतसंस्काररूपेणैव प्रकाशन्ते भारतीयेषु सर्वेषु। राष्ट्रेऽस्मिन् न दृश्यते कोऽपि विविधेष्वपि देशेषु रामायण अनभिज्ञः अव्यतीत महाभारत वृत्तान्तश्च ग्रामवासेषु पामरेषु एतदेव ख्यापयति। विविधता विशोभितं राष्ट्रमिदं संस्कृतिसूत्रेण सम्यक् सूत्रितं सर्वत्र सम्बद्धं च इति। संस्कृतिः जीवोद्धरणकारणं, संस्कृतिः वंशोद्धरणकारणं, संस्कृतिः समाजोद्धरणकारणं, संस्कृतिः राष्ट्रोद्धरणकारणं। जीवोद्धरणं, वंशोद्धरणं, समाजोद्धरणं, राष्ट्रोद्धरणं संस्कृत्या। एवं व्यष्टिं समारभ्य महासमष्टिपर्यन्तं सर्वत्र संस्कृतेः व्याप्तिः विराजते। एषा संस्कृतिः संस्कृताशिता। राष्ट्रस्य अस्य एकता सम्पादने प्रथमं सूत्रं तावत् संस्कृतमेव, द्वितीयं सूत्रं संस्कृतिरूपमपि संस्कृतमेव सर्वथा समाश्रितम्। संस्कृतं विना संस्कृतिः कथं क्षणमपि भवितुमर्हति। संस्कृतद्वारेणैव संस्कृतेः अभिव्यक्तिः, संस्कृतकोशे एव संस्कृतेः संरक्षणं, संस्कृतनालेनैव संस्कृतेः जीवाज्जीवं देशाद्देशं कालात् कालं संक्रमणं। संस्कृतिः आत्मा, संस्कृतं तच्छरीरम्। एवं सति संस्कृतं विना संस्कृतिः कथं क्षणमपि भवितुमर्हति। किञ्च अमृतभाषैषा न कदापि मृतभाषा। नेयं मृतभाषा किन्तु वर्षस्यास्य भारतस्य आसीत् च व्यावहारिकी। व्यक्तवाचित्वमेव भाषाशब्दस्य अर्थः खलु। भाषा व्यक्तायां वाचि इति शब्दशास्त्रज्ञाः अवोचुः। भाषाशब्दस्यैव अर्थः सः। अर्वाचीन भाषाविज्ञास्तु केचन न कदापि संस्कृतभाषा सर्वजनवर्गेषु व्यावहारिकतां प्राप्य वर्तमानेऽपि काले व्यावहारिकभाषात्वेन न वर्तते इति च इयं मृतभाषा। पूर्वं विद्यमानापि केवलं विदुषां स्तरे एव पाण्डित्यप्रदर्शनार्थम् इति निगदन्ति। किमत्र तथ्यम् इति विचारयामः। पाणिनिप्रोक्तं व्याकरणशास्त्रं संस्कृतभाषा व्यावहारिकी इत्यत्र अनेकानि प्रमाणानि स्थापयति। आह च भाष्यकारः
अथ शब्दानुशासनं केषां शब्दानां लौकिकानां वैदिकानां च। वैदिकशब्दात् पृथगुक्त्या एव लौकिका भाषाशब्दा इत्यवगम्यते। लोके विदिताः लौकिका इति निर्वचनं कृतवांश्च कैयटः। तथा च लौकिकत्वं नाम लोकविदितत्वं सिद्धम् इति सिद्धम्। तेन गैर्वाणी लोकविदिता इति सिद्धम्। नो चेत् केषां शब्दानां लौकिकानां वैदिकानाम् इति विभागः कथं समर्थ्यते? सूत्रमिदम् अवलोकयन्ति। प्रहासे च मन्योपपदे मन्यते उत्तम एकवच्चा। अनेन सूत्रेण मध्यमोत्तमपुरुषयोः व्यत्ययं द्वित्वबहुत्वयोः एकत्वं च प्रशास्ति आचार्यः। एहि मन्ये ओदनं भोक्ष्यसे, एहि मन्ये रथेन यास्यसि, न हि यास्यसि यातस्तेन ते पिता इत्याद्युदाहरणानि। एतानि च जामादरं प्रति शालकादीन् वचनानि इति व्याख्यातारः। एष च परिहासः, विनोदप्रसङ्गः लोकव्यवहार एव भवेत्, न पुनः केवलं पंडितानां शास्त्रार्थेषु। भो राजन्यविषान्वेतिवाच्यम् इति वार्तिकं तथा दूराद्धूते च हैहे प्रयोगी हैहयोः इत्यादीनि च सूत्राणि व्यावहारिकतां समर्थयन्ति संस्कृतस्य। अनेन च वार्तिकेन क्षत्रियवैश्यापि भारत्यां संलग्नं कुर्वन्ति स्म इति अवगम्यते किल। दूरादाह्वानम् आगच्छ भो माणवका इत्यत्र कृतयुक्त प्रयोगः दृश्यते। तदेव आचार्यः दूराद्धूते च हैहि प्रयोगे हैहयोः इत्यादिभिः सूत्रैः अध्यात्मकाले दूरादाह्वाने कृतः भवत्येव। एवमेव चौरचौरा घातयिष्यामि त्वाम् इत्युदाहरणमाह आचार्यः आम्रेडितं भर्त्सन इत्यस्य सूत्रस्य। लोके इदानीमपि चोरः कश्चन दुष्टः अथवा पलायनपरो वा अवलोकितश्चेत् कथम् आहूयते? कन्नडभाषायां कळ्ळ कळ्ळ इति। तत्र कृतप्रयोगः कन्नडभाषायामपि वर्तते एव। अन्यदपि अवलोकयन्तु। कणे मनसि श्रद्धाप्रतिघात इत्येकं पाणिनीयं सूत्रं। कणे हत्य पिबति इति प्रयोगः। सूक्ष्मः धान्यखण्डः कणः तावत्पर्यन्तं पिबति, तावदभिलाषा निवृत्तिः तावत् पिबति इत्यर्थः। किम् उपपन्नमेतेन? एकदा सेयं भाषा सार्वजनीना आसीदित्यः किल। अपि च सर्वासुपि भाषासु केचन शब्दसन्धानविशेषाः समाहृत्य अर्थविशेषबोधकाः भवन्त्येव। आङ्ग्लभाषायाम् ईडियम् इति वदन्ति, कन्नडभाषायां नुडिगट्टु इति व्यवह्रियते। तेषां प्रयोगः, किन्तु सर्वे जनाः अपि जनता सामान्यमपि दैनन्दिनव्यवहारेषु प्रयोगं कुर्वन्ति। तद्यथा अङ्गीकृत्य इत्यर्थे ऊरीकृत्य, हिंसार्थे मसमसा करोति, पीडार्थे गुलुगुधा करोति। एते प्रयोगाः संस्कृतस्य व्यावहारिकत्वं सर्वथा समर्थयन्ति। कृषि गोरक्ष वाणिज्येषु संस्कृतम् एतदपि अवलोकयन्तु सुधियः। कृषि गोरक्ष वाणिज्यं हि प्रधान जीविकागुरु भारतीयानाम् अस्माकं। तत्रापि च वर्तन्ते बहवः शब्दाः ये च शास्त्रार्थेषु न कदाचित् प्रवेशं भजन्ति। यथा तिष्ठद्गुः, वहद्गुः, आयतीर्गमं, खलेयवं, लूलयवम् इत्यादयः कृषीवलानां समुदाय एव प्रसिद्धाः। तैरेव प्रयुज्यमानाः शब्दाः न कदापि पुनः शास्त्रार्थेषु पंडितप्रवराणाम्। दोहनार्थं यस्मिन् काले गावः तिष्ठन्ति सः कालः तिष्ठद्गुः। बलिवर्धाः वृषभाः, बलिवर्धाः यस्मिन् काले हलं वहन्ति स तु वहद्गुः। आयान्ति गावः गृहं यस्मिन् काले सः आयतीगमः। एवमेव सुग्गे इत्यस्मिन् अर्थे, धान्यसञ्चयकालः इत्यस्मिन् अर्थे खलेयव लूलयवादयः प्रयोगाः। एते च शब्दाः पामलेषु ऋषीवलेषु प्रसिद्धाः, पंडितैरपि रूढिवशात् परिगृहीताः इति शक्यते वक्तुम्। यदि एतानि च कृषीवलसामान्यानि पदानि न स्युः तर्हि कुत्र वा कुतो वा एतेषां प्रयोगः?
व्यवहार इत्यस्य शब्दप्रयोग इत्येव अर्थः। व्यवहारं विना कथं वा एतादृशानां पदानां सत्त्वं। यदि एतादृशव्यवहारः एव न भवेत् तदा व्याकरणज्ञाः कथं कार्यं वा एवं प्रयोगं कुर्वन्ति। एवमेव देशवाचिशब्दादयो प्रसिद्धाः। यत्र गंगा उन्मत्तेव प्रवहति सः उन्मत्तगंगं नाम देशः। गंगा उन्मत्तेव प्रवहति सः प्रदेशः उन्मत्तगंगा। लोहितगंगं शनैर्गंगं यत्र गंगा लोहितवर्णेन शोभते सः देशः लोहितगंगं। यत्र गंगा शनैः प्रवहति तत् क्षेत्रं शनैर्गंगम्। मुत्तुकधान्य संवर्धन क्षेत्रं मोद्गीनं क्षेत्रं। व्रीहि संवर्धन योग्य क्षेत्रं प्रैहीनं क्षेत्रं। स्थिर संवर्धनाय प्रशस्तं क्षेत्रं तैलीनं क्षेत्रम् इत्यादयः प्रयोगाः संस्कृतस्य व्यावहारिकतमयां समर्थनं प्रदास्यन्ति। अर्थसङ्कोच विस्तारो अर्थान्तरगमनं च भाषालक्ष्यं भाषा जीवनलक्षणं न मृतभाषालक्षणं। शब्दानाम् अर्थसङ्कोचः अर्थविस्तारः अर्थान्तरगमनं नूतनानां शब्दानां सृष्टिश्च। या भाषा व्यवहारे समुपयुज्यते तस्यामेव सम्भवन्ति न मृतभाषा। संस्कृतभाषायां तु एतत् सर्वं सञ्जातम्। अत एव पाणिनि पश्चात्काले शब्दानाम् अर्थसङ्कोचे अर्थविस्तारे अर्थान्तरगमने नूतनानां शब्दानां सर्जने च संवृत्ते तेषां शब्दानां साधुत्वसम्पादनायैव आर्थिकं प्रवृत्तम्। एतदेव पर्याप्तं संस्कृतं सर्वजनव्यवहरणे समुपयुक्ता भाषा आसीत् इति दृढयितुम्। अत्र कानिचन उदाहरणानि। पुरुषशब्दः तस्य आत्मा इत्येव अर्थः। स्त्रीपुं भेदो न वर्तते। आत्मा पुरुषेषु वर्तते स्त्रीषु वर्तते। अतः पुरुषशब्दः आत्मसामान्यवाची एव आसीत् वर्तते। परन्तु कालभेदेन पुंस्त्वविशिष्टलिङ्गविशेषे प्रयुज्यते इदानीम् अर्थसङ्कोचः। एवमेव तिलसम्बन्धी इत्यर्थे विद्यमानस्य तैलपदस्य स्नेहसामान्यवाचकत्वं च जातम् अर्थविस्तरात्। गोष्ठमिति पदं तिष्ठन्ति गावः अत्रेति व्युत्पत्त्या गावां बन्धनस्थाने प्रयुक्तं भवति। स्वभावतः पशुपालकैरेव प्रयुज्यमानोऽयं शब्दः क्रमेण गवां सम्बन्धं विहाय केवलं बन्धनस्थानम् इत्यर्थ एव रूढमभवत्। अयम् अर्थसङ्कोचः। गोगोष्ठम् अविगोष्ठं महिषीगोष्ठम् इत्यादयः प्रयोगाः यदा लोके संवृत्ताः तेषां शब्दानां साधुत्वनिर्वाहाय वार्तिककारः गोष्ठादयः स्थानादिषु पशूनामभ्यः इत्याह। हलकर्षणादौ गवोर्युगं युज्यते कृषिवलैः तदा सञ्जातः गोयुगशब्दः रूढो केवलं युगम् इत्यर्थे परिवसन्नः। गोशब्दार्थसम्बन्धं विहायापि खरगोयुगम् अष्टगोयुगम् इत्यादयः शब्दाः समभवन्। इदं तु अर्थान्तरगमः। षण्णां गवां समाहारः षड्गवम्। भाविनिकाले समाहारमात्रम् इत्यर्थे प्रसिद्धः षड्गवम् इति शब्दः। षड्हस्तिनः इत्यर्थे हस्तिषड्गवम्। षडश्वाः इत्यर्थे अश्वषड्गवम् इत्यादि प्रयोगाः अर्थविस्तरे उदाहरणभूताः। एवमेव यस्तावत् कार्यकाले नायाति कर्तव्यकाले नायाति किन्तु भोजनसमये एव सः पात्रे समितः। यः गृह एव शूरः न तु बहिः सः मातरिशूरः। यः पुनः भोजने समर्थः न तु कर्तव्ये न तु कार्ये स भवति पिण्डीशूरः। आजन्म दरिद्रः इत्यर्थे गर्भे तृप्तः। श्रोतुः उद्वेगजनकं निरर्थकं जल्पं करोति सः कर्णे तिरटिरा करोति कर्णे चुरुचुरा करोति। एवमादयः प्रयोगाः खलु सार्वजनीनत्वं प्रतिपादयन्ति संस्कृतस्य। शब्दानां निर्वचनं संस्कृतभाषायाः वैशिष्ट्यं। संस्कृतशब्दानाम् अर्थनिर्वचनं शक्यते कर्तुं किन्तु नैव द्रष्टुं शक्यम् अन्यभाषासु।
किन्निमित्तम् अयमेव शब्दः प्रयोक्तव्यः शब्दस्य व्युत्पत्तिः निष्पत्तिः कथम् इत्यत्र निरुक्तं प्रमाणपद्धतिमतिरोहति वैद्वान्यः यथा कृत्यते गम्यते इति पादः करोति सर्वम् इति करः नीयते अनेन इति नेत्रं के शिरसि शेते इति केशः पुरि शरीरे शेते इति पुरुषः वसूनि धरति इति वसुन्धरा गच्छति इति गौ इत्यादि अन्य भाषाणां संस्कृत भाषा मूलत्वं भारतीय भाषासु हिंदी कन्नड मराठी केवलादिषु प्रायः सर्वे शब्दाः संस्कृतस्यैव वा संस्कृतमूलाः तज्जन्याः वा भवन्ति इति स्पष्टं विज्ञायते न केवलं भारतीय भाषासु ततो बहिरपि आंग्लादि भाषासु संस्कृत छायां तन्मूलत्वं च अनुमातुं शक्यते तद्यथा संस्कृते विद्यमानः मनश्शब्दः ग्रीक भाषायां मेनोस् इति संस्कृते नौ शब्दः ग्रीक भाषायां नो इति संस्कृतस्य त्वं शब्दः ग्रीक भाषायां तु इति संस्कृतस्य ददामि शब्दः ग्रीक भाषायां दिदोमि इति संस्कृतस्य भरन्ति शब्दः ग्रीक भाषायां फरन्ति इति संस्कृतस्य युग शब्दः ग्रीक भाषायां जुगा लैटिन भाषायां जुगा युग जुगा जुग संस्कृतस्य अस्ति शब्दः ग्रीक भाषायां अस्ति लैटिन भाषायां अस्ति संस्कृतस्य जन शब्दः प्रसिद्धः जन शब्दः ग्रीक भाषायां जनोस् लैटिन भाषायां जनस् एवमेव जर्मन लैटिन आंग्लादिषु पितृ भ्रातृ अश्व त्रिशब्द गवादि शब्दाः संस्कृत रूपमदेव परिदृश्यन्ते आचार्य शंकर भगवत्पादैः संस्कृत माध्यम स्वीकारः अन्यश्च आचार्यवर्गैः समग्रे भारते चरित्वा सनातन वैदिक धर्मस्य भारतीय संस्कृतेश्च समुद्धरणं कृतं श्रीमद् आचार्य शंकर भगवत्पादैः इति जानन्ति एव सर्वे आचार्यास्तु अमोदयन् सर्वान् संस्कृतेनैव समाश्रित्य एवमेव मध्वाचार्यैः तथा श्री रामानुजाचार्यैरपि स्वकीयाः उपदेशाः संस्कृतमौलिम्यैव दत्ताः इत्यस्य कोर्तः तदा सर्वत्र भारते संस्कृतं सुलभतया सर्वे जानन्ति स्म इत्येव अर्थः खलु संस्कृतं सर्वजनसंवादसाधनम् अन्यदुदाहरणम् पूर्वतने काले संस्कृत भाषा न केवलं पंडितानाम् अपि तु सामान्यजनानां सार्वजनीना भाषा आसीत् इत्यत्र नास्ति संशीतिः भोजप्रबन्धस्थम् एकं पद्यं तद्विषये प्रमाणपद्धतिम् अधिरोहति राजा भोजः राज्यस्थम् एकं तन्तुवायं वस्त्रकारं समाहूय पृच्छति काव्यरचनायां त्वं समर्थः किम् इति तदा सः गोविन्दः एवं वदति काव्यं करोमि न तु चारुतरं करोमि यत्नात् करोमि यदि चारुतरं करोमि भूपाल मौणि मणिपंडित पादपीठ हे साहसंक कवयामि वयामि ज्ञामि तन्तुवायः वक्ति काव्यं करोमि काव्यं कर्तुं शक्नोमि न तु चारुतरं करोमि मया विरचितं काव्यं श्रेष्ठं न स्यात् अतः कुविन्दोऽहं जात्या यत्नात् करोमि यदि चारुतरं करोमि अहमेव यदि यत्नात् करोमि तर्हि चारुतरं कार्यं कर्तुं शक्यम् हे भूपाल मौनि मणिमंडित पादपीठ हे साहसंक हे चक्रवर्तिन् अहं किं करोमि कवयामि वयामि ज्ञामि कवयामि किमहं काव्यं करोमि वयामि किमहं वस्त्रवयनं करोमि किमुत यामि तव राज्यं परित्यज्य यामि इति पृच्छति कश्चन तन्तुवायोपि यदि संस्कृते न केवलं संभाषणे अपि तु काव्यकरणे समर्थः अवर्तत तर्हि पूर्वतने काले संस्कृतं सार्वजनीनम् आसीत् इत्यत्र
प्रमाणान्तरस्य का आवश्यकता संस्कृतिः संस्कृताश्रिता अन्ये केचन एषा भाषा व्यावहारिकी आसीत् चेदपि सा केवलं ब्राह्मणायुक्ता एव आसीत् इति वदन्ति ब्राह्मणभाषा पण्डितभाषा इत्यपि केचन वदन्ति किमिदं सत्यम् इदमत्र विचार्यते रोमहर्षणः इत्येव प्रसिद्धः पुराणज्ञः महर्षेः वेदव्यासस्य शिष्यः समभूत् सः सूतजातीयः रामायणे च वाचं चोदाहरिष्यामि मानुषीमिह संस्कृतम् इति वाचं पदास्यामि द्विजातिरिव संस्कृतां रावणं मन्यमाना सा सीता प्रीता भविष्यति इति वदन् आञ्जनेयः किं ब्राह्मणः अत्र आञ्जनेयेन मानुषसंस्कृतस्य प्रस्ताव एव इयं सर्वमनुष्याणां भाषा न केवलं ब्राह्मणानाम् इत्यत्र प्रावः अन्यथा द्विजातिसंस्कृतं मानुषसंस्कृतम् इति प्रयोगः कथम् शबरी गुहादयः तथा भारतस्थाः शबरी गुहादयः रामायणस्थाः तथा भारतस्थाः धर्मव्याधतुलाधरादयः न कुरु ब्राह्मणः यदि ब्राह्मणायुक्ता स्यात् भाषा आर्यदेव शान्तरक्षित धर्मकीर्ति दिम्नागादयः बौद्धाः विद्वांसः कथं संस्कृतमाश्रित्य सुलतम् उपादिदेषु आल्बरूनि अबुल फजल इत्यादयः रामायण भारतादीन् ग्रन्थान् स्वकीय भाषासु अनुवादं कथम् अकुर्वन् वराहमिहिरस्तु यवनानामपि शास्त्रज्ञत्वेन पूज्यत्वं भवति यवनानामपि पूज्यत्वं भवति शास्त्रज्ञत्वेन शास्त्रज्ञत्वं तु संस्कृतज्ञत्वं विना नैव सिद्ध्यति तस्य उत्तरीयं म्लेच्छाः यवनाः तेषु सम्यक् शास्त्रमिदं यौतशं शास्त्रम् इदं स्थितं द्विजवत्तेऽपि पूज्यन्ते किं पुनर्वेदविद्विजः एतावता इदं प्रतिपादितं भवति संस्कृतं भारतं चेति अद्वयम् भारते मातृस्थाने भारतं पितृस्थाने भारतं देशः भारती भाषा एतद् अद्वयम् संस्कृतनामकेन एकेनैव सूत्रेण समग्रं राष्ट्रमिदम् एकसूत्रम् राष्ट्रस्य जीवात्भूता संस्कृतिः सर्वथा संस्कृतमेव समाश्रिता अमृतभाषा एषा कदापि मृतभाषा व्यवहारः संस्कृतं सार्वजनीयं न केवलं ब्रह्मायत्तं चित्रायत्तं सार्वजनीयम् एतत् एतावता प्रतिपादितं भवति ಈವರೆಗಿನ ವಾರ್ತಾಲಾಪ ತಾಯಿಯ ಕುರಿತು ಇನ್ನು ಮುಂದೆ ಗುರುವಿನ ಕುರಿತು ತಾಯಿ ಸಂಸ್ಕೃತ ಗುರು ಗುರುಕುಲ ನಮಗಿವತ್ತು ಪದತ್ವವಾಗಿರುವ ವಿಷಯವೇ ಅಂಥದ್ದು ಸಂಸ್ಕೃತ ಮತ್ತು ಗುರುಕುಲ ಶಿಕ್ಷಣ ಪದ್ಧತಿ ಎರಡು ಒಂದಕ್ಕೊಂದು ತುಂಬಾ ಸಂಬಂಧ ಇರತಕ್ಕಂಥ ವಿಷಯಗಳು ಯಾಕೆಂದ್ರೆ ಗುರುಕುಲ ಶಿಕ್ಷಣದಲ್ಲಿ ಸಂಸ್ಕೃತವೇ ಮಾಧ್ಯಮವಾಗಿದ್ದು ಸಂಸ್ಕೃತದಲ್ಲಿ ಸಂಸ್ಕೃತಿ ನಿಹಿತವಾಗಿರ್ತಕ್ಕಂಥದ್ದು ಸಂಸ್ಕೃತದ ಕುರಿತು ಸಾಕಷ್ಟು ಚಿಂತನೆ ಆಯಿತು ಗುರುಕುಲದ ಕುರಿತು ಗುರುಕುಲ ಶಿಕ್ಷಣ ಪದ್ಧತಿಯ ಕುರಿತು ಕೊಂಚ ಚಿಂತನೆ ಮಾಡೋದಾದ್ರೆ ಗುರುಕುಲ ಎಂದರೆ ಏನು ಆ ಶಬ್ದಕ್ಕೆ ಅರ್ಥ ಏನು ಗುರೋಃ ಕುಲಂ ಗುರುಕುಲ ಗುರುವಿನ ಕುಲವೇ ಗುರುಕುಲ ನಮ್ಮಲ್ಲಿ ಕುಲ ಕೇವಲ ಮಕ್ಕಳು ಮೊಮ್ಮಕ್ಕಳ ಮೂಲಕವಾಗಿ ಮುಂದುವರಿಯೋದಲ್ಲ ಶಿಷ್ಯ ಪ್ರಶಿಕ್ಷಣ ಮೂಲಕವಾಗಿ ಕೂಡ ಮುಂದುವರಿಯಲಿಕ್ಕೆ ಸಾಧ್ಯ ವಂಶೋ ದ್ವಿಧ ವಿದ್ಯೆಯ ಜನ್ಮನಾಚ ವಂಶವಿದ್ಯುತ್ ಎರಡು ಬಗೆ ಒಂದು ಜನ್ಮದ ಮೂಲಕವಾಗಿ ಇನ್ನೊಂದು ವಿದ್ಯೆಯ ಮೂಲಕವಾಗಿ ಹಾಗಾಗಿ ಗುರುಕುಲ ಅಂದ್ರೆ ಶಿಷ್ಯ ಪ್ರಶಿಕ್ಷಣ ಮೂಲಕವಾಗಿ ಆ ಗುರುವಿನ ಕುಲ ತಾನು ಬೆಳೀತಕ್ಕಂಥದ್ದು ವಿದ್ಯೆಯ ತಾಯಿ ಗುರುವೇ ತಂದೆ ಗುರುಕುಲದ ಹಿಂದೆ ಅಂತ ಭವ್ಯ ಕಲ್ಪನೆ ಮತ್ತೆ ಗುರುಕುಲದಲ್ಲಿ ಗುರುಗಳ ಬೆಳಕಲ್ಲಿ ಗುರುಗಳ ನೆರಳಲ್ಲಿ ಗುರುಗಳ ನೆರಳು ಆಗಿ ಗುರುಗಳನ್ನೇ ಅಧ್ಯಯನ ಮಾಡುವ ಅವಕಾಶ ಹಾಗಂದ್ರೆ ಆದರ್ಶ ವ್ಯಕ್ತಿಯೇ ಗುರು ಆಗಿರ್ತಾನೆ ಆ ಗುರುವನ್ನು ಅವಲೋಕಿಸುವುದೇ ಅಧ್ಯಯನ ಆ ಗುರು ಯಾವಾಗ ಹೇಳುತ್ತಾನೆ ಯಾವಾಗ ಬರುತ್ತಾನೆ ಏನೇನು ಮಾತಾಡ್ತಾನೆ ಹೇಗೆ ವ್ಯವಹಾರ ಮಾಡ್ತಾನೆ ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಾನೆ ಇದನ್ನ ಹತ್ತಿರದಿಂದ ಅವಲೋಕನ ಮಾಡೋದಿದೆಯಲ್ಲ ಇದೇ ನಿಜವಾಗಿರ್ತಕ್ಕಂಥ ಒಂದು ಶಿಕ್ಷಣ ಇದು ಹೇಗೆ ನಮ್ಗೆ ಒಂದು ಸಂಸ್ಕಾರ ಕೊಡ್ಲಿಕ್ಕೆ ಸಾಧ್ಯವೋ ಹಾಗೆ ಬೇರೆ ಯಾವುದೂ ಕೂಡ ಸಂಸ್ಕಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಗುರುಕುಲಗಳ ಪ್ರಧಾನ ಪಟ್ಟಿಯ ಜೀವನ ವಿಧಾನ
ನಾವು ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಎನ್ನುವಂಥದ್ದು. ಅದಕ್ಕೆ ಉದಾಹರಣೆ ಪ್ರತ್ಯಕ್ಷ ಹೊಂದಿರತಕ್ಕಂಥ ಗುರು, ಅವನ ಸಂತತಿ ಬೆಳೀತಕ್ಕಂಥದ್ದು ವಿದ್ಯೆಯ ಮೂಲಕವಾಗಿ, ಅದೇ ಗುರುಕುಲ ಎನ್ನುವಂಥದ್ದು. ಹಾಗಾಗಿ ಈ ಅಪೂರ್ವ ಅವಕಾಶ ನೋಡಿ, ಶಾಲಾ ಕಾಲೇಜುಗಳಲ್ಲಿ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಅಂತ ಅವಕಾಶ ಇಲ್ಲ. ಅವತ್ತು ಆದರ್ಶ ವ್ಯಕ್ತಿಯ ವಸಿಷ್ಠ, ವಿಶ್ವಾಮಿತ್ರ, ವಿಷ್ಣುಗುಪ್ತರಂತ ಆದರ್ಶ ವ್ಯಕ್ತಿಗಳ ಪಕ್ಕದಲ್ಲಿ ಇದ್ದುಕೊಂಡು ಅವರನ್ನ ಅವಲೋಕಿಸ್ತಾ ಇದ್ರೆ ಆಯ್ತು, ಅವನ ಅಧ್ಯಯನ ಸಂಪನ್ನ. ಮತ್ತೆ ಗೃಹ ಗುರುಕುಲಗಳು ಅಂದ್ರೆ ಮನೆ ಮನೆಗಳು ಗುರುಕುಲಗಳು. ಮಹಾಗುರುಕುಲಗಳ ವಿಷಯ ಬೇರೆ. ಮನೆ ಮನೆಗಳು ಕೂಡ ತಮ್ಮ ಮಕ್ಕಳಿಗೂ ಅಥವಾ ತಮ್ಮ ಸುತ್ತಮುತ್ತ ಇರ್ತಕ್ಕಂಥವರಿಗೂ ಶಿಕ್ಷಣ ಕೊಡದೆ ವಿದ್ಯಾವಂತರು ಇರ್ತಿರ್ಲಿಲ್ಲ. ಹಾಗಾಗಿ ಮನೆ ಮನೆಗಳು ಕೂಡ ಗುರುಕುಲಗಳಾಗಿದ್ವು ಅನ್ನೋದನ್ನು ಗಮನಿಸಬೇಕು. ಇಷ್ಟು ದೊಡ್ಡ ಈ ಗುರುಕುಲಗಳ ವೈಭವ ಅಂದ್ರೆ ಈ ಕುಲಪತಿ ಶಬ್ದದ ಅರ್ಥ ಮುನೀನಾಂ ದಶಸಹಸ್ರಂ ಯೋನ್ನದಾನಾದಿ ಪೋಷಣ ಅಧ್ಯಾಪಯತಿ ವಿಪ್ರಶ್ರೀ ಸವಿ ಕುಲಪತಿ ಸ್ಮೃತಃ ಮುನೀನಾಂ ದಶಸಹಸ್ರಂ. 10,000 ಮುನಿಗಳಿಗೆ, 10,000 ವಿದ್ಯಾರ್ಥಿಗಳಿಗೆ ಮನನಶೀಲರಿಗೆ, ಮನ ಶಬ್ದಕ್ಕೆ ಮನನಶೀಲ ಅಂತ 10,000 ಮನನಶೀಲರಿಗೆ ಅನ್ನದಾನಾದಿ ಪೋಷಣದ ಜೊತೆಯಲ್ಲಿ ಯಾರು ವಿದ್ಯೆಯನ್ನು ಕೊಡ್ತಾನೋ ಅವನು ಕುಲಪತಿ. ಹೇಗಿತ್ತು ನೋಡಿ, ರಾಜರು ಸಹಕರಿಸ್ತಾ ಇದ್ರು, ಆಡ್ಯ ಗೃಹಸ್ಥರು ಸಹಕರಿಸ್ತಾ ಇದ್ರು. ತತ್ಪರಿಣಾಮವಾಗಿ ಕುಲಪತಿಗಳು 16,000 ಶಿಷ್ಯರನ್ನ ಸಾಕ್ತಾ ಇದ್ರು, ಸಲಹುತ್ತಾ ಇದ್ರು ಮತ್ತು ಅವರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ರು. ಈ ಗುರುಕುಲವೆಂಬುದು ಕೇವಲ ಬ್ರಹ್ಮವಿದ್ಯೆ ಬ್ರಾಹ್ಮಣರಿಗೆ ಸೀಮಿತವಲ್ಲ. ಎಲ್ಲ ವಿದ್ಯೆಗಳು ಕೂಡ ಗುರುಕುಲದ ಮೂಲಕ ಪ್ರಸಿದ್ಧವಾಗ್ತಾ ಇದ್ವು. ಕ್ಷೇತ್ರ ವಿದ್ಯೆಗಳು ಗುರುಕುಲದಲ್ಲಿ ಬೆಳೆದು ಬರ್ತಾ ಇದ್ವು. ಯುದ್ಧ ವಿದ್ಯೆಗಳು ಅಥವಾ ರಾಜನೀತಿ ಇಂಥದ್ದು, ಅಥವಾ ಬೆಡಗಿಗಳು, ಕಮ್ಮಾರರು, ಸೊನೆಗಾರರು, ಕ್ಷೌರಿಕರು, ಶಿಲ್ಪಿಗಳು, ಇವೆಲ್ಲ ವಿದ್ಯೆಗಳು. ಇವೆಲ್ಲವೂ ವಿದ್ಯೆಗಳು. ಕೇವಲ ವೇದ ಮಾತ್ರ ವಿದ್ಯೆ ಎಂಬುದಲ್ಲ, ಇವೆಲ್ಲವೂ ವಿದ್ಯೆಗಳು. ಒಂದು ಮನೆ ಕಟ್ಟಬೇಕು ಒಂದು ವಿದ್ಯೆ ಅಲ್ಲ ವಾಸ್ತು ಎನ್ನುವಂಥದ್ದು. ಆಯುರ್ವೇದ ವಿದ್ಯೆ ಅಲ್ಲ. ಆಯುರ್ವೇದವನ್ನು ಅವತ್ತಿನ ಕಾಲದಲ್ಲಿ ಅಂದ್ರೆ ಈ ಬಿಜಾತಿಯನ್ನು ಹೊರತುಪಡಿಸಿ ಉಳಿದವರಿಂದ ಮುಖ್ಯವಾಗಿ ಮಾಡ್ತಾ ಇದ್ದಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ವಿದ್ಯೆಗಳು. ಇವೆಲ್ಲವೂ ಗೃಹ ಗುರುಕುಲಗಳಲ್ಲಿ ಅಥವಾ ಮಹಾಗುರುಕುಲಗಳಲ್ಲಿ ಪಾಠಿತವಾಗ್ತಾ ಇದ್ವು. ಮತ್ತೆ ಅವತ್ತಿನ ಕಾಲದಲ್ಲಿ ಅಧ್ಯಯನಕ್ಕೆ ಅಂತಸ್ತು ಅಡ್ಡ ಅಲ್ಲ. ಇವತ್ತು ಯಾವುದೋ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ್ರೆ ಎಲ್ಲರೂ ಅಲ್ಲಿ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಡ್ಯ ದರದಲ್ಲಿ ಒಟ್ಟಿಗೆ ಅಧ್ಯಯನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಡ್ಯರ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಅಲ್ಲಿ. ಅದು ಅವತ್ತಿನ ಕಾಲ ಆಗಲ್ಲ. ದ್ರೋಣ ದ್ರುಪದರು, ಕೃಷ್ಣ ಕುಚೇಲರು ಒಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ರು. ದ್ರೋಣ ಚಕ್ರವರ್ತಿ, ದ್ರುಪದ ಚಕ್ರವರ್ತಿ, ದ್ರೋಣ ಅಕಿಂಚನ ದರಿದ್ರ, ಒಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ರು. ಕುಚೇಲನ ಬಗ್ಗೆ ನಾವು ಹೇಳ್ಬೇಕು ಅಂತ ಇಲ್ಲ. ಕೃಷ್ಣ ಲಕ್ಷ್ಮೀಪತಿ, ರುಕ್ಮಿಣೀಪತಿ ಒಟ್ಟಿಗೆ ಅಧ್ಯಯನ ಮಾಡ್ತಾ ಇದ್ರು. ಅಂತಸ್ತು ಅಡ್ಡವಲ್ಲ. ತಂದೆ ಯಾರು ಎಂದು ಗೊತ್ತಿಲ್ಲದೆ ಇರತಕ್ಕಂಥ ಸತ್ಯಕಾಮ ಜಾಬಾರನಿಗೆ ಗುರುಕುಲದಲ್ಲಿ ಅವಕಾಶವಿದೆ. ಪ್ರಮಾಣ ಯಾವುದು? ಅವತ್ತು ಅರ್ಹತೆಯ ಪ್ರಮಾಣ, ಮತ್ತೆ ಯಾವುದು ಕೂಡ ಅಲ್ಲ. ಪ್ರಾಚೀನ ಭಾರತದಲ್ಲಿ ಗುರುಕುಲಗಳು ಹೇಗಿದ್ವು ಅನ್ನೋದನ್ನ ನಾವು ತಕ್ಷಶಿಲೆ ಒಂದು ಉದಾಹರಣೆ ರೂಪವಾಗಿ ನಿರೂಪಿಸಬಹುದು. ತಕ್ಷಶಿಲೆ, ವಿಕ್ರಮಶಿಲೆ, ಕಾಶಿ, ನಾಲಂದ, ಉಜ್ಜಯಿನಿ ಅನೇಕಾನೇಕ ವಿಶ್ವವಿದ್ಯಾಲಯಗಳು ನಮ್ಮಲ್ಲಿದ್ದು ಅವೆಲ್ಲವನ್ನೂ ವರ್ಣನೆ ಮಾಡಲಿಕ್ಕೆ ತುಂಬಾ ಸೀಮಿತವಾಗಿರ್ತಕ್ಕಂಥದ್ದು. ತಕ್ಷಶಿಲೆಯನ್ನು ಗಮನಿಸಿದ್ರೆ ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯವಿದೆ. ಬಿಳಿಯನ್ನು ತಾವೇ ಮೇಲೆ ತಂದುಕೊಳ್ತಾರೆ, ನಮ್ಮನ್ನು ಮೇಲೆತ್ತಕ್ಕೆ ತಾವು ಬಂದವರು ತಂದುಕೊಳ್ತಾರೆ. ಆದರೆ ಬಿಳಿಯರಿಗೆ ಮಾಂಸವನ್ನು ಬೇಯಿಸಿ ತಿನ್ಬೇಕು ಅಂತ ಕೂಡ ಗೊತ್ತಿಲ್ಲದೆ ಇರೋ ಕಾಲದಲ್ಲಿ ನಮ್ಮಲ್ಲಿ ವಿಶ್ವವಿದ್ಯಾಲಯಗಳಿತ್ತು. ಜಗತ್ತಿನ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ಅಲ್ಲಿ 18 ವಿದ್ಯಾಸ್ಥಾನಗಳ 64 ಕಲೆಗಳ ಅಧ್ಯಯನ ಅಧ್ಯಾಪನ ಸ್ಥಾನ ಅದು ತಕ್ಷಶಿಲೆಯ ವಿಶ್ವವಿದ್ಯಾಲಯ. ವೇದ ವೇದಾಂಗಗಳು, ಅರ್ಥಶಾಸ್ತ್ರ ಭೇಷಜ್ಜಿಗಳು, ತತ್ವಜ್ಞಾನ, ಶಿಲ್ಪಕಲೆ, ಸ್ಥಾಪತ್ಯಗಳು ಇಲ್ಲಿ ಅಧ್ಯಯನ ವಿಷಯ. 10,000ಕ್ಕೂ ಮಿಕ್ಕಿದ ಭಾರತೀಯ ವಿದ್ಯಾರ್ಥಿಗಳು. ಕುಲಪತಿ ಅಂತ ಆಗೋದು ಈ ಸಂದರ್ಭದಲ್ಲಿ. ಹಾಗೆ ಇಂಡೋನೇಷಿಯಾ, ವಿಯೆಟ್ನಾಂ, ಜಪಾನ್, ಚೀನಾ ಮೊದಲಾದ ಅನ್ಯೋನ್ಯ ದೇಶದ ವಿದ್ಯಾರ್ಥಿಗಳು. ಕೇವಲ ವಿದೇಶಿ ವಿದ್ಯಾರ್ಥಿಗಳೇ 60ಕ್ಕೂ ಹೆಚ್ಚಿನ ವಿಭಾಗದ ಅಧ್ಯಯನ ಮಾಡ್ತಾ ಇದ್ರು ಅಂತ ಹೇಳ್ತೇವೆ. 2,000ಕ್ಕೂ ಮಿಕ್ಕಿದ ಅಧ್ಯಾಪಕರು. ಅತ್ಯಂತ ಕಠಿಣ ದ್ವಾರ ಪರೀಕ್ಷೆ, 10ರಲ್ಲಿ 3ಗೆ ಮಾತ್ರ ಪ್ರವೇಶ. ದ್ವಾರಪಾಲಕ ಕೂಡ ದ್ವಾರ ಪರೀಕ್ಷೆಯನ್ನು ಮಾಡೋದನ್ನು ಸಮರ್ಥ. ಸ್ಥಿತಿವಂತ ವಿದ್ಯಾರ್ಥಿಗಳಿಂದ ಬೋಧನಾ ಶುಲ್ಕ, ಬಡ ವಿದ್ಯಾರ್ಥಿಗಳಿಗೆ ಗೃಹಸ್ಥರ ನೆರವು. ತಕ್ಷಶಿಲೆಯಲ್ಲಿ ಅಧ್ಯಯನ ಮಾಡಿದವರೊಂದು ದೇಶಾದ್ಯಂತ ವಿಶೇಷವಾಗಿರ್ತಕ್ಕಂಥ ಗೌರವ.
ತಕ್ಷಶಿಲೆಯ ಕೆಲವು ವಿಶೇಷ ವ್ಯಕ್ತಿತ್ವಗಳು. ಆಚಾರ್ಯ ಚಾಣಕ್ಯ, ವಿಷ್ಣುಗುಪ್ತ ತಕ್ಷಶಿಲೆಯ ವಿದ್ಯಾರ್ಥಿಯೂ ಹೌದು, ಆಚಾರ್ಯನೂ ಹೌದು, ಪ್ರಾಚಾರ್ಯನೂ ಹೌದು. ವಿಷ್ಣುಗುಪ್ತ ವಿರಚಿತ ಅರ್ಥಶಾಸ್ತ್ರ, ಚಾಣಕ್ಯ ವಿರಚಿತ ಅರ್ಥಶಾಸ್ತ್ರ ಇಲ್ಲಿಯೇ ಆವಿರ್ಭವಿಸಿತ್ತು, ತಕ್ಷಶಿಲೆಯಲ್ಲಿ ಆವಿರ್ಭವಿಸಿರ್ತಕ್ಕಂಥದ್ದು. ಚಕ್ರವರ್ತಿ ಚಂದ್ರಗುಪ್ತ, ಆಚಾರ್ಯ ಚಾಣಕ್ಯ, ಚಕ್ರವರ್ತಿ ಚಂದ್ರಗುಪ್ತ, ಮಹಾವ್ಯಾಕರಣ ಪಾಣಿನಿ, ಯೋಗ ವಿಶಾರದ ಪತಂಜಲಿ, ಶಸ್ತ್ರಚಿಕಿತ್ಸೆ ಪಿತಾಮಹ ಸುಶ್ರುತ, ಮಹಾವೈದ್ಯ ಆದಿವೈದ್ಯ ಧನ್ವಂತರಿ, ಗ್ರೀಕ್ ಸಾಮ್ರಾಟ ಮಿಲಿಂದ. ಪಟ್ಟಿ ಬಹಳ ಉದ್ದವಿದೆ. ಭೌಮ ವ್ಯಕ್ತಿತ್ವಗಳು ಇಲ್ಲಿ ಅಧ್ಯಯನವನ್ನು ಮಾಡಿದ್ದವು, ಅಧ್ಯಾಪನವನ್ನು ಮಾಡಿದ್ದವು, ಇಲ್ಲಿಂದ ಸ್ಫೂರ್ತಿಯನ್ನು ಪಡೆದಿದ್ದು, ದೇಶವನ್ನು ಕಟ್ಟಿದ್ವು. ಚಂದ್ರಗುಪ್ತನ ಮೂಲಕ ಚಾಣಕ್ಯ ದೇಶವನ್ನೇ ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಸುಪ್ರಸಿದ್ಧ. ನಂತರ ಅಂಧಕಾರ ಶಾಸನವನ್ನು ಕೊನೆಗೊಳಿಸಿ ಮೌರ್ಯ ಸಾಮ್ರಾಜ್ಯವನ್ನು, ಭಾರತದ ಸ್ವರ್ಣಯುಗವನ್ನು ಚಾಣಕ್ಯರು ಪ್ರಾರಂಭ ಮಾಡಿದ್ದು ಇದೇ ತಕ್ಷಶಿಲೆಯ ವಿಶ್ವವಿದ್ಯಾಲಯವನ್ನು ಮಾಧ್ಯಮ ಮಾಡಿಕೊಂಡದನ್ನು ನಾವು ನೆನಪಿನಲ್ಲಿಸಿಕೊಳ್ಬೇಕು. ಇಂತಹ ತಕ್ಷಶಿಲೆಯ ವಿಶ್ವವಿದ್ಯಾಲಯ ಇರಾನ್, ಗ್ರೀಕ್, ಹೂಣರು, ಶಕರು ಮೊದಲಾದ ಪರಕೀಯರ ದಾಳಿಗಳಿಂದ ಸುಮಾರು ಕ್ರಿಸ್ತಶಕ 5ನೇ ಶತಮಾನದ ಹೊತ್ತಿಗೆ ನಾಶವಾಯಿತು. ಸುಮಾರು 1,500 ವರ್ಷದಿಂದ ತಕ್ಷಶಿಲೆ ವಿಶ್ವವಿದ್ಯಾಲಯ ನಾಶವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ಅಂತಹ ಮತ್ತೊಂದು ವಿಶ್ವವಿದ್ಯಾಲಯ ಯೋಜಿಸುವುದಿರಲಿ, ಆ ಪರಿಕಲ್ಪನೆ ಕೂಡ ಭಾರತದಲ್ಲಿ ಬರಲಿಲ್ಲ. ಇಂಥದ್ದೊಂದು ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಎನ್ನುವ ಕಲ್ಪನೆ ಕೂಡ ಭಾರತದಲ್ಲಿ ಬರಲಿಲ್ಲ. ತಕ್ಷಶಿಲೆಯ ಬಳಿಕ ಭಾರತ ಶೂನ್ಯ ಆಗಲಿಲ್ಲ. ತಕ್ಷಶಿಲೆಯ ಬಳಿಕವೂ ಕೂಡ ಅಲ್ಲಲ್ಲಿ ಆಚಾರ್ಯರು ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಗುರುಕುಲಗಳನ್ನು ನಡೆಸ್ತಾ ಇದ್ರು. ವೈದಿಕ ಧರ್ಮವನ್ನು ಉಳಿಸಲು ತಮ್ಮ ಜೀವವನ್ನೇ ಪಣಕ್ಕಿಟ್ಟ ಆಚಾರ್ಯ ಕುಮಾರಲ ಭಟ್ರು, ಅವರ ಶಿಷ್ಯ ಮಂಡನ ಮಿಶ್ರರು ಮೊದಲಾದವರು ಭಾರತೀಯವಾದ ವಿದ್ಯೆಗಳನ್ನು ಆಸಕ್ತರಿಗೆ ಕಲಿಸ್ತಾ ಇದ್ರು ಎಂಬುದನ್ನು ಸಾಯಣ ಮಾತುಗಳು ತಮ್ಮ ಶಂಕರ ದಿಗ್ವಿಜಯದಲ್ಲಿ ಸ್ಪಷ್ಟಪಡಿಸ್ತಾರೆ. ಅಷ್ಟೇ ಯಾಕೆ, ಇತ್ತೀಚಿನ 17ನೇ ಶತಮಾನದಲ್ಲೂ ಕೂಡ ನಾವು ದ್ವೀಪದಲ್ಲಿ, ಬಂಗಾಳದಲ್ಲಿ ಗದಾಧರ ಭಟ್ಟಾಚಾರ್ಯರು, ಜಗದೀಶ ದರ್ಗಾಲಂಕಾರರು ಮೊದಲಾದ ಅನೇಕ ತಾರ್ಕಿಕರು, ಅನ್ಯಾನ್ಯ ಶಾಸ್ತ್ರ ಪಂಡಿತರು, ಕಾಶ್ಮೀರದ ಶೈವ ದಾರ್ಶನಿಕ ಅಭಿನವ ಗುಪ್ತಪಾದರು ಅಧ್ಯಾಪನ ಕಾರ್ಯವನ್ನು ಮಾಡ್ತಾ ತಮ್ಮದೇ ಆದ ಶಿಷ್ಯ ಪರಂಪರೆಯನ್ನು ಹೊಂದಿದ್ದರು. ತಕ್ಷಶಿಲೆಯಿಂದ ಮೊಘಲರವರೆಗೆ ಕಥೆ. ಮೊಘಲರ ಕಾಲದಲ್ಲಿ ನಮ್ಮ ಗುರುಕುಲಗಳ ಗತಿ ಏನಾಯಿತು? ಗುರುಗಳ ನಾಶವೇ ಅವ್ಯಾಹತವಾಗಿ ನಡೆದಿದೆ. ಮೊಘಲರ ಕಾಲದಲ್ಲಿ ಹುಡುಕಿ ಕೊಳ್ತಾ ಇದ್ರು. ನಾವು ಕೇಳ್ತೇವೆ, ಕಾಶಿಯಲ್ಲಿ ಮಧುಸೂದನ ಸರಸ್ವತಿಗಳು ಸನ್ಯಾಸಿಗಳನ್ನು ಕರೆದು ಮಲ್ಲಯುದ್ಧವನ್ನು ಅಭ್ಯಾಸ ಮಾಡಿ ಅಂತ ಸೂಚನೆ ಕೊಡ್ತಾರೆ. ಸನ್ಯಾಸಿಗಳು ಅಹಿಂಸಾಪರರು, ಅವರಿಗಾಕಪ್ಪ ಮಲ್ಲಯುದ್ಧ, ಆ ವಿದ್ಯೆ, ವಿದ್ಯೆ ಅಂದ್ರೆ ಅವತ್ತಿನ ಕಾಲದಲ್ಲಿ ಯಾರ್ಯಾರು ಸಂಘಟನೆ ಮಾಡಬಾರ್ದು, ಯಾರ್ಯಾರು ಸಮಾಜಕ್ಕೆ ಪ್ರೇರಣೆ ಕೊಡಬಾರ್ದು, ಯಾರ್ಯಾರು ಸಮಾಜಕ್ಕೆ ಶಿಕ್ಷಣ ಕೊಡಬಾರ್ದು ಅಂಥವರನ್ನು ಮೊಘಲರು ಹುಡುಕಿ ಕೊಲ್ತಾ ಇದ್ರು. ಆ ಕಾರಣಕ್ಕಾಗಿ ಸನ್ಯಾಸಿಗಳಿಗೂ ಕೂಡ ಮಧುಸೂದನ ಸರಸ್ವತಿಗಳು, ಅದ್ವೈತ ಸಿದ್ಧಿಯ ಪ್ರಸಿದ್ಧಿಯ ಮಧುಸೂದನ ಸರಸ್ವತಿಗಳು ಮಲ್ಲಯುದ್ಧ ವಿದ್ಯೆಯನ್ನು ಕಲಿಯಲಿಕ್ಕೆ ಸೂಚನೆ ಕೊಡ್ತಾರೆ. ಅಂದ್ರೆ ಈ ಗುರುಗಳ ನಾಶ ದೊಡ್ಡ ಪ್ರಮಾಣದಲ್ಲಿ ಆ ಕಾಲದಲ್ಲಿ, ಮೊಘಲರ ಕಾಲದಲ್ಲಿ ನಡೆದಿದ್ದು ಕಂಡುಬರುತ್ತದೆ. ಗುರುಗಳ ನಾಶ ಗುರುಕುಲಗಳ ನಾಶವೇ, ಬೇರೆ ಮಾತೇ ಇಲ್ಲ. ಮಕ್ತಾಬ್ಗಳು ಹುಟ್ಕೊಂಡು, ಮದರಸಾಗಳು ಹುಟ್ಕೊಂಡು ಮೊಘಲರ ಕಾಲದಲ್ಲಿ. ಮಕ್ತಾಬ್ಗಳು ಪ್ರೈಮರಿ ಎಜುಕೇಶನ್ ಸ್ಕೂಲ್ಗಳು ಅವರದ್ದು, ಮದರಸಾಗಳು ಸೆಕೆಂಡರಿ ಎಜುಕೇಶನ್ ಸ್ಕೂಲ್ಗಳು, ಇವುಗಳು ಅಲ್ಲಲ್ಲಿ ನಾಯಕರುಗಳಾಗಿ ಹುಟ್ಕೊಂಡು ಗುರು ಶಿಷ್ಯ ಭಾವ ಸಂಗೀತಕ್ಕೆ ಸೀಮಿತವಾಯಿತು. ಸಂಗೀತ ನಾಯಕ ಅಂತ ಕರೀತಾರೆ ಕಾಲದಲ್ಲಿ. ಅವರು ಸಂಗೀತದ ಮಟ್ಟಿಗೆ ಸೀಮಿತ ಆಗಿರ್ತಕ್ಕಂಥ ಬೇರೆಲ್ಲ ಕಡೆ ಗುರು ಶಿಷ್ಯ ಭಾವವೇ ನಷ್ಟವಾಯಿತು. ಮಿಕ್ಕಿಯ ಭಾಷೆಗಳನ್ನು ಹೊರಗಳಿಸುವ ಪ್ರಯತ್ನ ನಡೆಯಿತು. ನಮ್ಮ ಸಂಗೀತಕ್ಕೆ ಪರ್ಷಿಯನ್ ಛಾಯೆ ಬಂತು. ನಮ್ಮ ಭಾಷೆ ಉರ್ದು ಭಾಷೆ ಇದ್ದಂತ ಮಧ್ಯದಲ್ಲಿ ಆಡಳಿತದ ಭಾಷೆ ಆಯಿತು. ದಿಲ್ಲಿಯಂತಹ ದೊಡ್ಡ ದೊಡ್ಡ ಕೇಂದ್ರಗಳಲ್ಲಿ ಮೊಘಲ ಪದ್ಧತಿ ಬೃಹತ್ ವಿದ್ಯಾರ್ಥಿ ಸಂಸ್ಥೆಗಳ ಸ್ಥಾಪನೆ ಆಯಿತು. ಮೊಘಲರು ಈ ಗುರುಕುಲಗಳನ್ನು ಅಸ್ತವ್ಯಸ್ತಗೊಳಿಸುವಲ್ಲಿ ಒಂದು ಪ್ರಮಾಣದ ಕಾರ್ಯವನ್ನು ಮಾಡಿದರೆ, ಬ್ರಿಟಿಷರು ಅದಕ್ಕೆ ಬಹಳ ದೊಡ್ಡ ಸಂಸ್ಕೃತಿ ನಾಶ ಕಾರ್ಯಕ್ಕೆ, ಗುರುಕುಲ ನಾಶಕ್ಕೆ ಬಹಳ ದೊಡ್ಡ ಶಕ್ತಿಯನ್ನು ತುಂಬಿದವರು. ಬ್ರಿಟಿಷರು ಏನು ಮಾಡಿದ್ರು ಅನ್ನೋದನ್ನ ಗಾಂಧೀಜಿಯವರ ಭಾಷೆಯನ್ನು ಕೇಳಿ 1931ನೇ ಇಸ್ವಿ ದುಂಡು ಮೇಜಿನ ಪರಿಷತ್ತು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಗಾಂಧೀಜಿಯವರು ಹೇಳ್ತಾರೆ, ದ ಬ್ಯೂಟಿಫುಲ್ ಟ್ರೀ ಆಫ್ ಎಜುಕೇಶನ್ ವಾಸ್ ಕಟ್ ಡೌನ್
by you British. Therefore, today India is far more illiterate than it was 100 years ago. 100 ವರ್ಷದ ಹಿಂದೆ ಇಲ್ಲಿ ಎಷ್ಟು ಅನಕ್ಷರತೆ ಇತ್ತೋ ಅದಕ್ಕಿಂತ ಎಷ್ಟು ಹೆಚ್ಚಾಯ್ತು ಅನಕ್ಷರತೆ ನಿಮ್ಮ ಈ ಒಂದು ಆಡಳಿತದಲ್ಲಿ. ನೀವು ಭಾರತದ ಬಹು ಸುಂದರ ಮಹಾ ವಿದ್ಯಾವೃಕ್ಷವನ್ನು ಕಡಿದು ಹಾಕಿಬಿಟ್ರಿ ಅಂತ ಗಾಂಧೀಜಿಯವರು 1931 ಬ್ರಿಟಿಷ್ ಹೇಳ್ಬೇಕಾದ್ರೆ ಹೇಗಿತ್ತು ಸಂದರ್ಭ ಆಲೋಚನೆ ಮಾಡಬೇಕು. ಆಗ ಪಾರ್ಲಿಮೆಂಟೇರಿಯನ್ ಒಬ್ಬ ಫಿಲಿಪ್ ಫ್ಲಾಟಾಗ್ ಅಂತ ಕೂಡಲೇ ಎದ್ದು ನಿಂತು ಹೇಳ್ತಾನೆ, ಗಾಂಧೀಜಿಯವರೇ, ಭಾರತದ ಸರ್ವ ಜನಸಾಮಾನ್ಯರಿಗೆ ಶಿಕ್ಷಣ ಒದಗಿಸೋರು ನಾವು. ಹೀಗಿರುವಾಗ ನೀವೇನ್ ಮಾತಾಡ್ತಾ ಇದ್ದೀರಿ? ನಿಮ್ ಮಾತನ್ನು ವಾಪಸ್ ತಗೊಳ್ಳಿ, ಇಲ್ಲಿದ್ದ ಕ್ಷಮೆ ಕೇಳಿ, ಅಥವಾ ಸಿದ್ಧಪಡಿಸಿ ನಿಮ್ಮ ಮಾತನ್ನ ಪ್ರೂವ್ ಮಾಡಿ ಅಂತ ಕೇಳಿದಾಗ ಗಾಂಧೀಜಿಯವರು ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅವರು ನಾನು ಪ್ರೂವ್ ಮಾಡ್ತೇನೆ ಅಂತ ಹೇಳ್ತಾರೆ. ಆ ಚರ್ಚೆ ಮುಂದುವರಿಲಿಕ್ಕೆ ಸಮಯಾವಕಾಶ ಇರಲಿಲ್ಲ. ಆದ್ರೆ ಗಾಂಧೀಜಿಯವರ ಅನುಯಾಯಿ ಧರ್ಮಪಾಲ್ ಅನ್ನೋರು ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಈ ಕುರಿತು ಅಲ್ಲಿಯ ವರದಿಗಳು ಹಾಗೂ ದಾಖಲೆಗಳನ್ನು ಹುಡುಕಾಡಿ ದ ಬ್ಯೂಟಿಫುಲ್ ಟ್ರೀ ಎಂಬ ಗ್ರಂಥವನ್ನೇ ಪ್ರಕಟಪಡಿಸಿದ್ದಾರೆ. ಮುಂದೆ 2 ಕಾನ್ಸೆಪ್ಟ್ಗಳು ಬ್ರಿಟಿಷ್ ಕಾಲದಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಒಂದು ವೈಟ್ ಮ್ಯಾನ್ಸ್ ಬರ್ಡನ್, ಇನ್ನೊಂದು ಡೋರ್ನರ್ ಫಿಲ್ಟ್ರೇಷನ್. ಈ 2 ಕಾನ್ಸೆಪ್ಟ್ಗಳ ಮೂಲಕ ನಮ್ಮ ಗುರುಕುಲಗಳನ್ನು ವ್ಯವಸ್ಥಿತವಾಗಿ ನಾಶಪಡಿಸಲಾಯಿತು. ಏನೊಂದು ವೈಟ್ ಮ್ಯಾನ್ಸ್ ಬರ್ಡನ್ ಅಂತಂದ್ರೆ, ವೈಟ್ ಮ್ಯಾನ್ಸ್ ಬರ್ಡನ್ ಅಂದ್ರೆ ಅವರ ಭಾವ ಏನಂದ್ರೆ ಬಿಳಿಯರು ಮೇಲು, ಪ್ರಪಂಚದ ಮತ್ತೆಲ್ಲ ಜನ ಕಪ್ಪು ಕೊಂದು, ಎಲ್ಲ ಜನಗಳು ಕೀಳು ಕಸ. ಹಾಗಾಗಿ ಇದು ನಮ್ಮ ಬರ್ಡನ್, ಬಿಳಿಯರ ಬರ್ಡನ್, ನಮ್ಮ ಭಾರ. ಅವರೆಲ್ಲ ಮೇಲೆತ್ತಬೇಕು. ನಾವು ಮೇಲೆತ್ತಂದ್ರೆ ಹೇಗೆ? ಅವರ ಸಂಸ್ಕೃತಿಯನ್ನು ನಾಶಪಡಿಸಿ ನಮ್ಮದನ್ನವರಿಗೆ ಹೇಳ್ಕೊಡೋದ್ರ ಮೂಲಕವಾಗಿ ಅವರಿಗೆ ನಾವು ಬೆಳಕು ಕೊಡುವವರು, ಅವರನ್ನು ಮೇಲೆತ್ತೋರು ನಾವು. ಹಾಗಾಗಿ ವೈಟ್ ಮ್ಯಾನ್ಸ್ ಬರ್ಡನ್ ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತು ಕೂಡ ಇದೆ. ಇದಕ್ಕೆ ಬೇರೆ ಬೇರೆ ರೂಪ ಇದೆ. ಈಗ ನಾವು ರೇಸಿಸಮ್ ನೋಡ್ತೇವೆ. ಅಮೆರಿಕದಲ್ಲಿ ಇವತ್ತು ಕೂಡ ರೇಸಿಸಮ್ ನ ಪ್ರತಾಪವನ್ನು ಕಾಣ್ತೇವೆ. ಏನದು? ವೈಟ್ ಮ್ಯಾನ್ಸ್ ಬರ್ಡನ್. ಹಾಗೆ ರಿಲಿಜನ್, ಕ್ರಿಶ್ಚಿಯಾನಿಟಿ, ಇದು ಆಡದಿರತಕ್ಕಂಥ ಕ್ರಿಶ್ಚಿಯಾನಿಟಿ, ಅದನ್ನು ಕೂಡ ಕಾಣ್ತೇವೆ ಅದನ್ನ. ಆದ್ರೆ ಈ ಮತಾಂತರ ಎಂಬುದು ಇದರದ್ದೇ ಇನ್ನೊಂದು ರೂಪಾಂತರ ಅಂತ. ಬೇರೆ ಯಾವ ಮತಗಳು ಧರ್ಮಗಳು ಅವೆಲ್ಲ ಸಹಜವಾದದ್ದೆಲ್ಲ, ಇದೇ ಸಹಜವಾದದ್ದು. ಇದನ್ನ ಎಲ್ಲರೂ ಕೂಡ ಆಶ್ರಯಿಸಬೇಕು ಒಂದು ಅಲ್ಲಿರ್ತಕ್ಕಂಥದ್ದು. ಬ್ರಿಟಿಷರು ಹೇಗೆ ಗುರುಕುಲಗಳನ್ನು ನಾಶಪಡಿಸಿದರು ಅಂದ್ರೆ, ಮೊಘಲರದ್ದು ಕತ್ತಿ ಆದ್ರೆ ಈ ಬ್ರಿಟಿಷರದ್ದು ಬ್ಲೇಡ್. ಇವ್ರೇನ್ ಮಾಡ್ತಾರೆ ಅಂತಂದ್ರೆ ಕಂದಾಯದ ಹೊರೆ ಹಾಕ್ತಾರೆ. ಕಂದಾಯದ ಹೊರೆ ಹಾಕ್ತಾರೆ. ಈಗ ಅವತ್ತಿನ ಕಾಲದಲ್ಲಿ ಸುಮಾರು 35% 50% ಕಂದಾಯ ಮುಕ್ತವಾಗಿರ್ತಕ್ಕಂಥ ಭೂಮಿ ಇತ್ತು ಹಳ್ಳಿಗಳಲ್ಲಿ. ಆ ಭೂಮಿಯಿಂದ ಬರ್ತಕ್ಕಂಥ ದ್ರವ್ಯ ಅದು ವಿದ್ಯಾಭ್ಯಾಸಕ್ಕೆ ಉಪಯೋಗ ಆಗ್ತಾ ಇತ್ತು, ದೇವಸ್ಥಾನಗಳ ಉತ್ಸವಗಳಿಗೆ ಉಪಯೋಗ ಆಗ್ತಾ ಇತ್ತು, ನೀರಾವರಿಗೆ ಉಪಯೋಗ ಆಗ್ತಾ ಇತ್ತು. ಈ ಎಲ್ಲ ಕಾರ್ಯಗಳಿಗೆ ಆ ಹಣ ಉಪಯೋಗ ಆಗ್ತಾ ಇತ್ತು. ಅದಕ್ಕಂತ ಆಡಳಿತವನ್ನು ಹಳ್ಳಿಗಳು ಅನುಭವ ಮಾಡ್ಕೊಳ್ತಾ ಇದ್ರು. ಬ್ರಿಟಿಷರು ಆ 35-50% ಇದ್ದಂತ ಕಂದಾಯದ ಒಂದು ಅಷ್ಟಕ್ಕೆ ಮಾತ್ರ ಇದ್ದದನ್ನ ಅಷ್ಟು ಭೂಮಿ ಏನು ಕಂದಾಯ ಮುಕ್ತವಾಗಿತ್ತು ಅದನ್ನ 5% ಇಳಿಸ್ಬಿಟ್ರು. ಅಂದ್ರೆ 50% ಇದ್ದಂತ ಕಂದಾಯ ಮುಕ್ತ ಭೂಮಿ 5% ಹಾಕಿದಾಗ ಎಲ್ಲಿಂದ ಹಣ ಬರಬೇಕು? ಗುರುಕುಲಗಳಿಗೆ ಎಲ್ಲಿಂದ ಹಣ ಬರಬೇಕು? ನೀರಾವರಿಗೆ ಎಲ್ಲಿಂದ ಹಣ ಬರಬೇಕು? ದೇವಸ್ಥಾನ ಉತ್ಸವಗಳಿಗೆ ಹಣ ಎಲ್ಲಿಂದ ಬರಬೇಕು? ಹಣ ಇಲ್ಲದಂತೆ ಮಾಡ್ತಾರೆ ಕಂದಾಯದ ಮೂಲಕವಾಗಿ ಬ್ರಿಟಿಷರು. ಪ್ರಜೆಗಳಿಂದ ಪ್ರತಿಭಟನೆ ಬಂತು. ಪ್ರತಿಭಟನೆ ಬಂದಾಗ ಬ್ರಿಟಿಷ್ ಸರ್ಕಾರ ಹೇಳ್ತು, ನೀವೇನು ಚಿಂತೆ ಮಾಡ್ಬಿಡಿ, ವಿದ್ಯಾಭ್ಯಾಸ ತಾನೆ, ನಾವು ಒಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಮಾಡ್ತೇವೆ. ನೀರಾವರಿ ತಾನೆ, ನೀರಾವರಿ ಡಿಪಾರ್ಟ್ಮೆಂಟ್ ಮಾಡ್ತೇವೆ. ದೇವಸ್ಥಾನಗಳು ತಾನೆ, ನಾವು ಒಂದು ಮುಜರಾಯಿ ಡಿಪಾರ್ಟ್ಮೆಂಟ್ ಮಾಡ್ತೇವೆ, ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಮಾಡ್ತೇವೆ. ಹೀಗೆ ಇವೆಲ್ಲ ಸರ್ಕಾರದ ಪಾಲ ಆಯ್ತು. ಇಷ್ಟಾದ್ರೂ ಭಾರತೀಯರು ಕಷ್ಟವೋ ನಷ್ಟವೋ ವಿದ್ಯಾಪದ್ಧತಿಯಲ್ಲಿ ಬೆಳೆಯಲಿಲ್ಲ. ಹಳ್ಳಿಗಳಲ್ಲಿ ಗುರುಕುಲಗಳು ಮುಂದುವರೆದು ಆಗ ಒಂದು ಸರ್ವೆ ಮಾಡ್ತಾರೆ. 1822 ಬ್ರಿಟಿಷರು ಒಂದು ಸರ್ವೆ ಮಾಡ್ತಾರೆ. ಈ ಆಗಿನ ಕಾಲದ ಡಿಸಿಗಳು, ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಆದೇಶ ಹೋಗ್ತಾರೆ ಸಮೀಕ್ಷೆ ಮಾಡೋದಕ್ಕೆ. ಎಷ್ಟು ಗುರುಕುಲಗಳು ಇನ್ನೂ ಉಳ್ಕೊಂಡಿವೆ, ಏನಾಗಿದೆ ಕಥೆ ನೋಡಿ ಅಂತ. ನಾವು ಪ್ರಯೋಗ ಸಫಲವಾಯಿತು ಹೇಳಬೇಕು. ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿದಾಗ ಬಂದಿದ್ದೇನು? ಬಂಗಾಳದಲ್ಲಿ 1,00,000 ಗ್ರಾಮ ಗುರುಕುಲಗಳಿದ್ದವು. ಬಂಗಾಳ ಮಾತ್ರದಲ್ಲಿ. ಮಡ್ರಾಸ್ನಲ್ಲಿ, ತಮಿಳುನಾಡಿನಲ್ಲಿ ಶಾಲೆ ಇಲ್ಲದ ಒಂದು ಹಳ್ಳಿಯೂ ಇರಲಿಲ್ಲ. ಹಾಗೆ ಮುಂಬೈಯಲ್ಲಿ ಯಾವುದೇ ಗ್ರಾಮದ ಜನಸಂಖ್ಯೆ 100 ಮನೆ ಸಂಖ್ಯೆ ಅಲ್ಲ, ಜನಸಂಖ್ಯೆ 100 ಹತ್ರ ಇದ್ರೆ ಅಲ್ಲಿ ಒಂದು ಗುರುಕುಲ ಕಡ್ಡಾಯ, ಒಂದು ಶಾಲೆ ಕಡ್ಡಾಯ. ಈ ಶಾಲೆಗಳಲ್ಲಿ ಎಲ್ಲಾ ಜಾತಿ ಶಿಕ್ಷಕರಿದ್ರು, ಎಲ್ಲಾ ಜಾತಿ ವಿದ್ಯಾರ್ಥಿಗಳಿದ್ರು. ಶಿಕ್ಷಕರಲ್ಲಿ 7% 48% ಬ್ರಾಹ್ಮಣರಿದ್ರು.
7% 48%. ಇತರ ಉಳಿದ ಶಿಕ್ಷಕರು ಇತರ ಜಾತಿಗಳಿಂದ ಬಂದಿದ್ದರು. ಇದಲ್ಲದೆ ಎಲ್ಲ ಮಕ್ಕಳು ತಮ್ಮ ತಮ್ಮ ಮಾತೃಭಾಷೆ ಶಿಕ್ಷಣ ಪಡಿತಾ ಇದ್ರು. ಒಂದು ವಿಶ್ವಾಸ ಅವರಲ್ಲಿ ಮೂಡ್ತಾ ಇತ್ತು. ಜೀವನೋಪಯೋಗಿ ವೃತ್ತಿಗಳನ್ನು ಕಲ್ತ್ಕೊಳ್ತಾ ಇದ್ರು. ಜೀವನಕ್ಕೆ ತೊಂದರೆ ಇರಲಿಲ್ಲ ಅವರಿಗೆ. ಇದು ಆದ್ರೂ ಕೂಡ ನಡೀತಾ ಇತ್ತು. ಇಷ್ಟರ ಮಟ್ಟಿಗೆ ನಮ್ಮ ವಿದ್ಯಾಕೇಂದ್ರಗಳ ಗುರುಕುಲಗಳ ಸೋರ್ಸ್ ಅಲ್ಲ ಏನು ಸಂಪನ್ಮೂಲದ ಮೂಲವನ್ನು ನಾಶಪಡಿಸಿದ್ರು ಕೂಡ ಅದು ಮುಂದುವರೆದಿತ್ತು. ಆದ್ರೂ ಕೂಡ ಆಗ ಈ ಡೌನ್ವಾರ್ಡ್ ಫಿಲ್ಟ್ರೇಷನ್ ಕಾನ್ಸೆಪ್ಟ್ ಡೌನ್ವಾರ್ಡ್ ಫಿಲ್ಟ್ರೇಷನ್ ಕಾನ್ಸೆಪ್ಟ್ ಅಂತಂದ್ರೆ ಮೇಲ್ವರ್ಗದವರನ್ನು ಕೊಲೆಗಡಿಸಿ ಅವರ ಮೂಲಕ ಕೆಳವರ್ಗದವರನ್ನು ಕೊಲೆಗಡಿಸಿ. ಈ ಮೇಲ್ವರ್ಗದವರು ಅವರು ಇನ್ಫ್ಲೂಯೆನ್ಷಿಯಲ್, ಅವರು ಪ್ರಭಾವ ಬೀರ್ತಾರೆ ತಮ್ಮ ಸುತ್ತಮುತ್ತ ಸಮಾಜದಿಂದ ಎಲ್ಲ. ಇವರನ್ನು ಕೆಡಿಸೋದ್ರ ಮೂಲಕವಾಗಿ ಎಲ್ಲರನ್ನು ಕೊಲೆಗಡಿಸೋದು ಎನ್ನುವ ಒಂದು ಪ್ರಯತ್ನ ಮಾತ್ರ ಅಲ್ಲ, ತನ್ಮೂಲಕ ಮೆಲ್ಲ ಮೇಲ್ಜಾತಿ ಕೆಳಜಾತಿ ಆ ಒಂದು ಕಲಹವನ್ನು ಪ್ರಾರಂಭ ಮಾಡ್ತಕ್ಕಂಥ ಪ್ರಯತ್ನ ಕೂಡ ಹೌದಾಗಿತ್ತು. ಅದಕ್ಕಿಂತ ಹಿಂದೆ ಭಾರತದಲ್ಲಿ ಆ ರೀತಿ ಕಲಹಗಳಿಲ್ಲ. ಬ್ರಿಟಿಷ್ ಕಾಲದಲ್ಲಿ ಜಾತಿ ಕಲಹಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು. ಈ ಡೌನ್ವಾರ್ಡ್ ಫಿಲ್ಟ್ರೇಷನ್ ಮಾಡಿ ಒಂದಷ್ಟು ಕಾಲ ಮುಂದುವರೆದವರಿಗೆ ಶಿಕ್ಷಣ ಕೊಟ್ಟು ಅವ್ರನ್ನ ಒಂದು ಪ್ರಮಾಣದಲ್ಲಿ ಕೆಡಿಸ್ತಾರೆ. ಆದ್ರೆ ಉಳಿದವರು ಹಾಗೆ ಇದ್ರು, ಅವ್ರು ಕೆಡಲೇ ಇದ್ರು. ಇವರು ಒಂದ್ ಮಟ್ಟಿ ಮಾತ್ರ ಕೆಟ್ಟರು, ಪೂರ್ತಿ ಕೆಟ್ಟರು. ಆಗ ಮತ್ತೊಂದು ಅವರು ಒಂದು ಒಂದು ಸಮಾಲೋಚನೆಯನ್ನು ಮಾಡಿ, ಇದು ಬೇಡ, ಮೇಲೆ ಇದ್ದನ್ನು ಬಿಟ್ಬಿಡು, ಕೆಳವರ್ಗದವರು ಆದಿವಾಸಿಗಳು ಅಥವಾ ಬುಡಕಟ್ಟು ಜನಾಂಗದವರು ಅಥವಾ ನಿನ್ನ ವರ್ಗದವರು ಇವರಿಗೆ ಎತ್ತುಕಟ್ಟು. ಈವರೆಗೂ ನಮಗೆ ವಿದ್ಯೆ ಕೊಡದ ಇದ್ದು ಈ ಮೇಲ್ಜಾತಿಯವರು ಎನ್ನುವುದಾಗಿ ಎತ್ತುಕಟ್ಟು. ಈ ರೀತಿ ಒಂದು ಸಿದ್ಧಾಂತವನ್ನು ತಂದು ಈ ಕೆಳವರ್ಗ ಮೇಲ್ವರ್ಗ ಎನ್ನುವ ಒಂದು ಕಂದಕವನ್ನು ಅವತ್ತಿನ ಕಾಲದಲ್ಲಿ ಸೃಷ್ಟಿ ಮಾಡಲಾಯಿತು. ನೋಡಿ, ನಿಮ್ಗೆ ಈ ನಮ್ಮ ಈ ಲಾರ್ಡ್ ಮೆಕಾಲೆ ಹೇಳಿಕೆ ಭಾರತದ ಗುರುಕುಲಗಳನ್ನು ಕೊಲೆಗಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಲಾರ್ಡ್ ಮೆಕಾಲೆ ಆತನ 2 ಹೇಳಿಕೆ, ಒಂದು ಮೊದಲನೇದು ಒಂದು ಆಮೇಲೆ. 1835 ಮೆಕಾಲೆ ಭಾರತವನ್ನು ಅವಲೋಕನ ಮಾಡಿದಾಗ ಏನ್ ಹೇಳ್ತಾನೆ, ಪ್ರಸಿದ್ಧ ಇದೆ, ನಾನು ಭಾರತದ ಉದ್ದಗಲವನ್ನು ಸುತ್ತಿದ್ದೇನೆ, ಆದರೆ ಸಮಗ್ರ ಭಾರತ ವರ್ಷದಲ್ಲಿ ಒಬ್ಬನೇ ಒಬ್ಬ ಭಿಕ್ಷುಕನಿಲ್ಲ, ಒಬ್ಬನೇ ಒಬ್ಬ ಕಳ್ಳನಿಲ್ಲ. ರೋಮಾಂಚನ ಆಗ್ತದೆ. ಮೆಕಾಲೆ ಹೇಳ್ತಾನೆ, ಎಂಥ ಸಂಪತ್ತು ಈ ದೇಶದಲ್ಲಿದೆ, ಎಂಥ ಉನ್ನತ ನೈತಿಕ ಮೌಲ್ಯಗಳು ಈ ದೇಶದಲ್ಲಿದೆ, ಈ ಜನರಲ್ಲಿ ಎಂಥ ಸಾಮರ್ಥ್ಯ ಇದೆ. ಹಾಗಾಗಿ ಇಲ್ಲಿನ ಬೆನ್ನೆಲುಬಾದ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಪುನರುದ್ಧರಿಸಿದೆ. ಈ ದೇಶವನ್ನು ನಿಜವಾದ ಅರ್ಥದಲ್ಲಿ ನಾವು ಗೆಲ್ಲುವುದು ಅಸಾಧ್ಯ. ಈ ಜನರ ಸಾಮರ್ಥ್ಯದ, ಈ ಜನರ ಜ್ಞಾನದ, ಸಂಪತ್ತಿನ ಮೂಲ ಯಾವುದು ಅಂದ್ರೆ ಪರಂಪರೆ, ಸಂಸ್ಕೃತಿ. ಅದು ಈ ಗುರುಕುಲಗಳ ಮೂಲಕವಾಗಿ ಹರಿದು ಬರ್ತಾ ಇದೆ. ಇದಕ್ಕಾಗಿ ಮೆಕಾಲೆ ಹೇಳ್ತಾನೆ, ಇದಕ್ಕಾಗಿ ಇವರ ಅಂದ್ರೆ ಭಾರತೀಯರ ಸಂಸ್ಕೃತಿ ಹಾಗೂ ಪ್ರಾಚೀನ ಶಿಕ್ಷಣ ವ್ಯವಸ್ಥೆಯನ್ನು ಬದಲಿಸಬೇಕೆಂದು ನಾನು ಪ್ರಸ್ತಾಪಿಸುತ್ತೇನೆ. ಪಾಶ್ಚಿಮಾತ್ಯರ ಎಲ್ಲಾ ವಿಷಯಗಳು ತಮ್ಮದಕ್ಕಿಂತಲೂ ಶ್ರೇಷ್ಠ, ಆಂಗ್ಲ ಭಾಷೆಯು ತಮ್ಮೆಲ್ಲ ಭಾಷೆಗಳಿಗೆ ಅತ್ಯುತ್ತಮ ಎಂಬುದನ್ನು ಭಾರತೀಯರು ಹೀಗೆ ನಂಬಿದಾಗ ಅವರ ಆತ್ಮಗೌರವವು ಕುಂದುವುದು, ಅವರ ಸಂಸ್ಕೃತಿಯ ಅವಸಾನವಾಗುವುದು. ಆಗ ನಾವು ಅಂದುಕೊಂಡಂತೆ ಭಾರತವನ್ನು ನಾವು ನಿಜವಾಗಿಯೂ ಆಳಲು ಸಾಧ್ಯವಾಗುವುದು. ಇದು ಮೆಕಾಲೆ ತನ್ನ ಪ್ರಯೋಗವನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಮಾಡಿದ ಅಬ್ಸರ್ವೇಷನ್. ಆಮೇಲೆ 1836 ಅವರ ಪ್ರಯೋಗ ಎಲ್ಲ ಪ್ರಾರಂಭ ಆಯ್ತು. ಎಲ್ಲ ಕಡೆ ಶಾಲೆಗಳು ಪ್ರಾರಂಭ ಆದವು, ಆಧುನಿಕ ಶಾಲೆಗಳು. ಅಕ್ಟೋಬರ್ 12, 1836 ತನ್ನ ತಂದೆಗೆ ಮೆಕಾಲೆ ಪತ್ರ ಬರೀತಾರೆ. ಆ ಪತ್ರದಲ್ಲಿ ತಂದೆಗೆ ಮೆಕಾಲೆ ಏನ್ ಹೇಳ್ತಾನೆ ಅಂದ್ರೆ, ನಮ್ಮ ಇಂಗ್ಲಿಷ್ ಶಾಲೆಗಳು ಅತ್ಯದ್ಭುತವಾಗಿ ಬೆಳೀತಾ ಇದ್ದಾವೆ, ಆದರೆ ಎಲ್ಲರಿಗೂ ಶಿಕ್ಷಣವನ್ನು ನೀಡುವುದರಲ್ಲಿ ಕಷ್ಟವಾಗುತ್ತಿದೆ. ಎಲ್ಲರಿಗೂ ಕೆಡಿಸೋದಕ್ಕೆ ಬ್ರಿಟಿಷರು ಸ್ವಲ್ಪನೇ ಇದ್ದಿತ್ತು, ಭಾರತೀಯರು ಬಹಳ ಸಂಖ್ಯೆ ಇತ್ತು. ಹಾಗಾಗಿ ಕಷ್ಟ ಆಗ್ತಾ ಇದೆ ನಿಮಗೆ. ಈ ಶಿಕ್ಷಣವು ಹಿಂದೂಗಳ ಮೇಲೆ ಬೀರುವ ಪರಿಣಾಮವು ಅದ್ಭುತವಾಗಿದೆ. ಇಂಗ್ಲಿಷ್ ಶಿಕ್ಷಣವನ್ನು ಪಡೆದ ಯಾವುದೇ ಹಿಂದೂಗಳು ತಮ್ಮ ಧರ್ಮಕ್ಕೆ ಪ್ರಾಮಾಣಿಕವಾಗಿ ಬದಲಾಗಿಲ್ಲ, ತಮ್ಮ ಧರ್ಮವನ್ನು ಬಿಡ್ತಾ ಇದ್ದಾರೆ. ನಮ್ಮ ಶಿಕ್ಷಣದ ಯೋಜನೆಗಳನ್ನು ಹೇಗೆಯೇ ಅನುಸರಿಸಿದಲ್ಲಿ ಇಲ್ಲಿಯ ಗೌರವಾನ್ವಿತ ವರ್ಗಗಳಲ್ಲಿ ಮುಂದಿನ 30 ವರ್ಷಗಳಲ್ಲಿ ಒಬ್ಬ ವಿಗ್ರಹಾರಾಧಕನ ಇರೋದಿಲ್ಲ, ಒಬ್ಬನೇ ಒಬ್ಬ ಸನಾತನ ಧರ್ಮದ ಅನುಯಾಯಿ ಇರೋದಿಲ್ಲ. ಇದು ನನ್ನ ದೃಢವಾದ ನಂಬಿಕೆ, ಮೆಕಾಲೆ ಹೇಳ್ತಾರೆ. ಮಾತ್ರವಲ್ಲ, ಇದೇ ಶಿಕ್ಷಣವು ಮುಂದುವರಿದರೆ ಮಿಷನರಿಗಳನ್ನು ಹೇಳೋದು ಮತಾಂತರದ ಅಗತ್ಯವೇ ಇರದು, ಆ ಕಾರ್ಯವನ್ನು ಶಾಲೆಗಳೇ ಮಾಡುತ್ತವೆ.
ಆ ಪರಿಣಾಮವನ್ನು ಇದುವೇ ಬೀರ್ತದೆ, ಶಿಕ್ಷಣವೇ ಮತಾಂತರದ ಪರಿಣಾಮವನ್ನು ಬೀರ್ತದೆ ಎಂಬುದು ನಾವು ಹೇಳಿದ ಮಾತಲ್ಲ, ಮೆಕಾಲೆ ಹೇಳಿದ ಮಾತು 1836 ತನ್ನ ತಂದೆಗೆ ತಾನು ಬರ್ಕೊಂಡಿದ್ದಾನೆ. ಈ ನಿರೀಕ್ಷೆಯಲ್ಲಿ ನಾನು ಪೂರ್ವಕವಾಗಿ ಸಂತೋಷ ಪಡ್ತೇನೆ ಎಂಬುದಾಗಿ ಅವನು ಮೆಕಾಲೆ ತನ್ನ ಪತ್ರದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು. ಇನ್ನೊಂದು ಬಹಳ ಮುಖ್ಯ ಸಂಗತಿಯನ್ನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇವೆ. ಅದ್ಭುತವಾಗಿದೆ ಈ ವಿಷಯ. ನಾವು ಇದೇ ಉಪನ್ಯಾಸಕ್ಕೋಸ್ಕರ ಅಧ್ಯಯನ ಮಾಡಿದಾಗ ಗಮನಿಸಿದ್ದು ನಮಗೆ ರೋಮಾಂಚನವಾಯಿತು. ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಭಾರತೀಯರ ಶಿಕ್ಷಣ ಪದ್ಧತಿಯನ್ನು ಬ್ರಿಟಿಷರು ಇಲ್ಲಿಂದ ಕೊಂಡೊಯ್ದಿದ್ದಾರೆ. ಮದ್ರಾಸಿನ ಬೆಲ್ ಎಂಬ ಒಬ್ಬ ಕ್ರಿಶ್ಚಿಯನ್ ಮಿಷನರಿ, ಆತ ಆಶ್ಚರ್ಯ ಪಡ್ಬಿಡ್ತಾನೆ. ಏನ್ ಆಶ್ಚರ್ಯ ಪಡ್ತಾನೆ? ಭಾರತದಲ್ಲಿ ಎಲ್ರಿಗೂ ವಿದ್ಯಾಭ್ಯಾಸ ಇದೆ. ಮತ್ತೆ ಆಶ್ಚರ್ಯದ ವಿಷಯ ಏನು ಅಂದ್ರೆ, ನಿಮ್ಗೆ ಆಶ್ಚರ್ಯದ ವಿಷಯ ಏನೂ ಇಲ್ಲ. ಅವತ್ತಿನ ಕಾಲದಲ್ಲಿ ಇಂಗ್ಲೆಂಡ್ಗೆ ಆಶ್ಚರ್ಯದ ವಿಷಯ ಇದೆ. ಯಾಕಂದ್ರೆ ಇಂಗ್ಲೆಂಡ್ ನಲ್ಲಿ ಎಲ್ಲರಿಗೂ ಶಿಕ್ಷಣ ಇರಲಿಲ್ಲ. ಇಂಗ್ಲೆಂಡ್ ನಲ್ಲಿ ರಾಜ್ಯರು, ಶ್ರೀಮಂತರ ಮಕ್ಕಳು, ದೊಡ್ಡ ಮನುಷ್ಯರ ಮಕ್ಕಳಿಗೆ ಮಾತ್ರವೇ ಶಿಕ್ಷಣ ಇದ್ದಿದ್ದು ಹೊರತು ಎಲ್ಲರಿಗೂ ಶಿಕ್ಷಣವೇ ಇಲ್ಲ ಇಂಗ್ಲೆಂಡಿನಲ್ಲಿ. ಈ ಮಾಸ್ ಎಜುಕೇಶನ್ ಎನ್ನುವುದು ಭಾರತದ ಕಾನ್ಸೆಪ್ಟ್. ಅದನ್ನ ಆ ಬೆಲ್ ಎಂಬ ಕ್ರಿಶ್ಚಿಯನ್ ಮಿಷನರಿ ಇಲ್ಲಿಂದ ತಗೊಂಡೋಗಿದ್ದು ವಿದೇಶಕ್ಕೆ, ಇಂಗ್ಲೆಂಡಿಗೆ. ಹಾಗಾಗಿ ಜನಸಾಮಾನ್ಯರಿಗೆ ಶಿಕ್ಷಣವನ್ನು ನೀಡುವುದನ್ನು ಬೆಲ್ ಪರಿಚಯಿಸಿದ ನಂತರವೇ ಇಂಗ್ಲೆಂಡಿನಲ್ಲಿ ಪ್ರಾರಂಭ ಮಾಡಲಾಯಿತು. ಆದುದರಿಂದ ಬ್ರಿಟಿಷರು ಜನಸಾಮಾನ್ಯರಿಗೆ ಶಿಕ್ಷಣ ನೀಡುವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದು ಭಾರತದಿಂದ. ಬಟ್ ಆಗಿದ್ದೇನು ಅಂದ್ರೆ, ಅವರು ನಮ್ಮ ಚಿನ್ನವನ್ನು ಕದ್ದೊಯ್ದರು, ಅವರು ಪ್ಲಾಸ್ಟಿಕ್ ಅನ್ನು ಇಲ್ಲಿ ಹಾಕಿದರು. ಅಂದ್ರೆ ಪ್ಲಾಸ್ಟಿಕ್ ಅನ್ಕೊಳ್ತಕ್ಕಂಥ ಅವರ ಶಿಕ್ಷಣ ವ್ಯವಸ್ಥೆಯನ್ನು ನಮಗೆ ಕೊಟ್ಟು ನಮ್ಮ ಶ್ರೇಷ್ಠವಾದ ಶಿಕ್ಷಣ ವ್ಯವಸ್ಥೆಯನ್ನು ಅವರು ತಗೊಂಡು ಹೋಗಿದ್ದಾರೆ. ಇದೆಲ್ಲ ನಿರಾಧಾರವಾದ ಮಾತುಗಳಲ್ಲ. ಈ ನಾವು ಹೇಳಿದ ಈ ಬ್ರಿಟಿಷರು ಗೊತ್ತಾದ ವಿಷಯಗಳಿಗೆ ಆಧಾರ ಯಾವುದಂದ್ರೆ, IIT ಮದ್ರಾಸ್ನ ಭಾರತಿ ಎಂಬ ಕಲ್ಚರಲ್ ಮ್ಯಾಗಝೈನ್ ನಲ್ಲಿ ಪ್ರಕಟವಾಗಿರ್ತಕ್ಕಂಥ ವಿ ರವಿಕುಮಾರ್ ಲೇಖನ. ಈ ಲೇಖನ ಕುಮಾರಿ ಬಿ ನಿವೇದಿತರ ದ ಟಾರ್ಮೆಂಟೆಡ್ ಇಂಡಿಯನ್ ಸ್ಪಿರಿಟ್ ರಿಡೆಂಪ್ಷನ್ ಆರ್ ರಿಗ್ರೆಷನ್ ಎಂಬ ಗ್ರಂಥದಲ್ಲಿ ಪ್ರಕಟಗೊಂಡ ಅಂಶಗಳು ವಿಷಯಗಳಿವೆಲ್ಲವೂ ಕೂಡ. ಹಾಗಾಗಿ ಇದರ ಮೂಲಕ ಗೊತ್ತಾಗೋದು ಏನಂದ್ರೆ, ಶಿಷ್ಯರಿಗೆ ಅಂತದನ್ನ ಹೊರಗಿಂದ ಬಂದು ನಾಶ ಮಾಡಿದ್ರು ಇರಾನ್ರು, ಗ್ರೀಕರು, ಪೂರ್ಣರು, ಶಕರು, ಇಂಥವರು. ಅಲ್ಲಿಂದ ಮುಂದೆ ಮೊಘಲರ ಕಾಲ, ಬ್ರಿಟಿಷರ ಕಾಲ, ಎರಡೂ ಕಾಲಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯವಾಗಿರ್ತಕ್ಕಂಥ ವಿದ್ಯಾ ಪದ್ಧತಿಗಳ, ಗುರುಕುಲಗಳ ನಾಶ ಏರ್ಪಟ್ಟಿದೆ. ವಿಪರ್ಯಾಸ ಅಂದ್ರೆ ಆಮೇಲೂ ಅದೇ ಒಂದು, ಭಾರತ ಸ್ವತಂತ್ರವಾದ ಮೇಲೂ ಕೂಡ ಪಾಲಿಸಿ ಬದಲಾಗಲಿ. ನಾವು ಚರ್ಮದಲ್ಲಿ ಕಂಡು ಒಳಗೆ ಬಿಳಿಯದಾಗ್ಬಿಟ್ಟು, ತೆಂಗಿನಕಾಯಿ ರೀತಿ, ತೆಂಗಿನಕಾಯಿ ಹೊರಗಡೆ ಭಾರತೀಯರ ಒಳಗಡೆ ಬಿಳಿಯದು. ಈ ಕೊಕೊನಟ್ ಸಿಂಡ್ರೋಮ್ ನಮ್ಮನ್ನು ಬಿಡಲೇ ಇದೆ. ಪರಿಣಾಮವಾಗಿ ಆಮೇಲೂ 70 ವರ್ಷ ಮುಂದುವರಿಸಿದ್ವಿ ನಾವು. ಹಾಗೆ ನೋಡಿದ್ರೆ ಭಾರತ ಸ್ವತಂತ್ರವಾದ ಬಳಿಕ ನಾವು ಮಾಡ್ಕೊಂಡ ಹಾನಿ ಇದೆಯಲ್ಲ, ನಮ್ಮ ಗುರುಕುಲಗಳಿಗೆ, ನಮ್ಮ ವಿದ್ಯಾ ಪದ್ಧತಿಗೆ, ನಮ್ಮ ವಿದ್ಯೆಗಳಿಗೆ ಸ್ವತಂತ್ರವಾದ್ಮೇಲೆ ನಾವು ಮಾಡ್ಕೊಂಡಷ್ಟು ಹಾನಿಯನ್ನು ಅವ್ರು ಮಾಡಿಲ್ಲ, ಅವ್ರು ಮಾಡೋದು ಸಾಧ್ಯ ಆಗಿಲ್ಲ. ನಾವೇ ಕೈಯಾರ ಮಾಡ್ಕೊಡ್ತೀವಿ. ಆದ್ರೆ ಅವರು ಪ್ರಾರಂಭ ಮಾಡಿ ಅದು ಮುಂದುವರೆದಿರ್ತಕ್ಕಂಥದ್ದು. ಈಗೇನು ಉಳಿದಿದೆ ಅಂದ್ರೆ, ಕಳ್ಕೊಂಡದ್ದು ಅನಂತ, ಉಳಿದದ್ದು ಕೂಡ ಅನಂತ ಇದೆ. ಉಳಿದದ್ದೇನು ಅಲ್ಪ ಅಲ್ಲ. ಇಷ್ಟೆಲ್ಲಾ ನಾಶಕಾಂಡದ ಬಳಿಕೂ ಕೂಡ ಇವತ್ತು ಭಾರತದಲ್ಲಿ ಭಾರತೀಯ ವಿದ್ಯೆ ಉಳಿದಿರ್ತಕ್ಕಂಥ ಪ್ರಮಾಣ ಬಹಳ ದೊಡ್ಡದು. ಈಗಲೂ ಕೂಡ ನಮ್ಮಲ್ಲಿ ಸಾವಿರಾರು ವಿದ್ಯೆಗಳು ಉಳ್ಕೊಂಡಿವೆ. ಎಷ್ಟೋ ವಿದ್ಯೆಗಳ ಗ್ರಂಥಗಳು ಉಳ್ಕೊಂಡಿದ್ದಾವೆ. ಇನ್ನೆಷ್ಟೋ ವಿದ್ಯೆಗಳಲ್ಲಿ ಆಚಾರ್ಯರು ಇವತ್ತು ಕೂಡ ಇದ್ದಾರೆ. ಪೂರ್ಣ ಬಲ್ಲವರು, ಮುಕ್ಕಾಲು ಬಲ್ಲವರು, ಅರ್ಧ ಬಲ್ಲವರು ಅಂತ ಆಚಾರ್ಯರು ಇವತ್ತು ಕೂಡ ಭಾರತದಲ್ಲಿದ್ದಾರೆ. ಈಗಲೂ ಪ್ರಯತ್ನ ಪಟ್ಟು ನಾವು ಪುನಃ ಪರಮ ವೈಭವ ಸ್ಥಿತಿಗೆ ಭಾರತವನ್ನು ಕೊಂಡೊಯ್ಯೋದಕ್ಕೆ ಅವಕಾಶ ಇದೆ, ಸಾಧ್ಯ ಇದೆ. ಆ ಪ್ರಯತ್ನ ನಡೀಬೇಕಾಗಿದೆ. ಅಂತದೊಂದು ಪ್ರಯತ್ನದ ಬಗ್ಗೆ ನಾವು ಈಗ ಒಂದು ಉಲ್ಲೇಖ ಮಾಡಿ ನಮ್ಮ ಮಾತನ್ನು ಪರಿವರ್ತನೆ ಮಾಡ್ತೇವೆ. ನಾವು ಆಗಲೇ ಹೇಳಿದ್ವಿ, ತಕ್ಷಶಿಲೆಯ ಅವಸಾನದ ಬಳಿಕ ಅಂಥ ಗುರುಕುಲವೊಂದರ ಪುನರ್ ನಿರ್ಮಾಣದ ಮಾತು ಆಗಿರಲಿ, ಪುನರ್ ನಿರ್ಮಾಣದ ಮಾತು ಆಗಿರಲಿ, ಅಂತ ಚಿಂತನೆ ಕೂಡ ಭಾರತದಲ್ಲಿ ನಡೆಯಲಿಲ್ಲ. ಅಂತ ಒಂದು ಸಮಗ್ರ ವಿಶ್ವವಿದ್ಯಾಲಯವನ್ನು ಕಟ್ಟಬೇಕು ಅಂತ ಯಾರಿಗೂ ಯಾಕೆ ಅನಿಸಲಿಲ್ಲ. ಈ ಮಧ್ಯದ ಕಾಲದಲ್ಲಿ ಎಂತೆಂಥ ಚಕ್ರವರ್ತಿಗಳಾಗೋಗಿದ್ದಾರೆ, ಆದ್ರೆ ಇಂಥದ್ದೊಂದು ಸಮಗ್ರ ವಿಶ್ವವಿದ್ಯಾಲಯ ಮಧ್ಯ ಕಾಲದಲ್ಲಿ ಬರಲಿಲ್ಲ. ಆದರೆ ಇದೀಗ ಅಂಥದ್ದೊಂದು ಚಿಂತನೆ ಭಾಗ್ಯವಶ ಪರಿಣಮಿದೆ. ಆ ಚಿಂತನೆ ಸಂಕಲ್ಪದ ರೂಪ ಅಂತ ಇದೆ, ಸಾಕಾರವೂ ಕೂಡ ಆಗ್ತಾ ಇದೆ. ವಿಷ್ಣುಗುಪ್ತ ವಿಶ್ವವಿದ್ಯಾಲಯಗಳಿಗೆ ಕಳೆದು ಹೋದ ತಕ್ಷಶಿಲೆಯನ್ನು ಮತ್ತೆ ಹುಡುಕುವ ನಶಿಸಿದ ತಕ್ಷಶಿಲೆಯನ್ನು ಮರಳಿ
ಜೀವಿತಕ್ಕೆ ತರ್ತಕ್ಕಂಥ ಪ್ರಯತ್ನ, ಅದೇ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ. ವಿಷ್ಣುಗುಪ್ತ ಅನ್ನೋ ಹೆಸರು ಯಾಕೆ ಅಂದ್ರೆ ಅದು ತಕ್ಷಶಿಲೆಯ ಸಂಬಂಧ. ತಕ್ಷಶಿಲೆಯ ವಿದ್ಯಾರ್ಥಿ ಆಚಾರ್ಯ ಪ್ರಾಚಾರ್ಯ ಚಾಣಕ್ಯ, ಆಚಾರ್ಯ ಚಾಣಕ್ಯ, ಆತನ ನಿಜನಾಮಧೇಯ ವಿಷ್ಣುಗುಪ್ತ. ಹಾಗಾಗಿ ವಿಷ್ಣುಗುಪ್ತ ಎಂಬ ಹೆಸರಿಟ್ಟಿದ್ದೆ ತಕ್ಷಶಿಲೆಯ ನೆನಪಲ್ಲಿ. ತಕ್ಷಶಿಲೆ ಇವತ್ತು ಭಾರತದಲ್ಲಿಲ್ಲ, ಅದು ರಾಮನ ಸಹೋದರ ಭರತನ ಮಗ ತಕ್ಷ ಕಟ್ಟಿದ ನಾಡು, ಭರತ ಮತ್ತು ತಕ್ಷರ ಕಟ್ಟಿರತಕ್ಕಂಥ ನಾಡು ಇವತ್ತಿರೋದು ಪಾಕಿಸ್ತಾನದ ರಾವಲ್ಪಿಂಡಿ ಸಮೀಪದಲ್ಲಿ. ಆದ್ರೆ ಆ ತಕ್ಷಶಿಲೆಯ ಆ ಒಂದು ಕಾನ್ಸೆಪ್ಟ್ ಏನಿದೆ, ಆ ತಕ್ಷಶಿಲೆಯ ತತ್ವ ಏನಿದೆ, ಅದನ್ನು ಭಾರತೀಯರು ಮರೀಲಿಕ್ಕಾಗಿ ಬಿಡ್ಲಿಕ್ಕಾಗಿ ಸಾಧ್ಯವೇ ಇಲ್ಲ. ಹಾಗಾಗಿ ತಕ್ಷಶಿಲೆಯ ರೇಖೆಯಲ್ಲಿ, ತಕ್ಷಶಿಲೆಯ ಸ್ಮರಣೆಯಲ್ಲಿ ಅದೇ ಬಗೆಯ ಒಂದು ವಿಶ್ವವಿದ್ಯಾಪೀಠವನ್ನು ನಿರ್ಮಿಸುವ ಪ್ರಯತ್ನ ಅದು ನಡೆದಿದೆ. ಅದು ಬೇರೆ ಎಲ್ಲಿಯೂ ಅಲ್ಲ, ದಕ್ಷಿಣ ಭಾರತದ ಹನುಮ ನುಡಿಸಿದ ನಾಡು ಕರ್ನಾಟಕದಲ್ಲಿ. ಹನುಮ ನುಡಿಸಿದ ಸ್ಥಳದಲ್ಲಿ ಅದು ಗೋಕರ್ಣ. ಗೋಕರ್ಣದಲ್ಲಿ ಶಿವನ ಆತ್ಮಲಿಂಗದ ತವರಾದ ಗೋಕರ್ಣದಲ್ಲಿ, ಶಂಕರನ ದ್ವಿಬಾರ ಪಾದಸ್ಪರ್ಶದಿಂದ ಪವಿತ್ರವಾಗಿರ್ತಕ್ಕಂಥ ಗೋಕರ್ಣದಲ್ಲಿ, ಬ್ರಹ್ಮರ್ಷಿ ದೇವರಾಂತರ ದರ್ಶನ ಭೂಮಿ ಅಂತಹ ಗೋಕರ್ಣದಲ್ಲಿ ಈ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠವು ಅಂಕುರಿಸ್ತಾ ಇದೆ. ಅಂಕುರಿಸ್ತಾ ಇದೆ ನಾವತ್ತು ನೆನಪಿಡ್ತೀವಿ ಅಂದ್ರೆ, ಈ ಯೂನಿವರ್ಸಿಟಿಗಿಂತ ಹಿಂದಿನ ಶಿಕ್ಷಣ ಈಗಾಗಲೇ ಆರಂಭಗೊಂಡಿದೆ. 4ರಿಂದ 12ನೇ ತರಗತಿವರೆಗಿನ ಶಿಕ್ಷಣ, PUC ವರೆಗಿನ ಶಿಕ್ಷಣ ಈಗಾಗಲೇ ಆರಂಭಗೊಂಡಿದೆ. ನಾವು ಅದನ್ನು ಸಾರ್ವಭೌಮ ಗುರುಕುಲಂ, ರಾಜರಾಜೇಶ್ವರಿ ಗುರುಕುಲಂ ಎಂಬ ಹೆಸರನ್ನು ಕರೀತೇವೆ. ಇಲ್ಲಿ ಸಾಧ್ಯವಾದಷ್ಟು ತಕ್ಷಶಿಲೆಯ ಅಥವಾ ಆ ಕಾಲದ ಗುರುಕುಲಗಳ ಒಳ್ಳೆಯ ಅಂಶಗಳನ್ನು ನಾವು ತರಬೇಕು. ಮತ್ತೆ ಆ ಎಲ್ಲ ವಿದ್ಯೆಗಳನ್ನು ಪುನರುಜ್ಜೀವಿತ ಮಾಡಬೇಕು. ಆ ವಿದ್ಯೆಗಳು ಅರೆಕೂಡೆ ಆಗಿಬಿಟ್ಟಿವೆ ಇವತ್ತು, ಅದನ್ನು ಪೂರ್ಣವಾಗಿ ತರಬೇಕು. ಎಲ್ಲಾ ವಿದ್ಯೆಗಳು ಒಟ್ಟಿಗೆ ಇರಬೇಕು. ಒಂದು ಕುಟುಂಬ ವಿದ್ಯೆಗಳಿರಬೇಕು. ಯೋಗ, ಆಯುರ್ವೇದ ಒಂದಕ್ಕೊಂದು ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲವೂ ಒಟ್ಟಿಗೆ ಇರಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಭಾರತೀಯ ವಿದ್ಯೆಗಳ ತವರುಗಳಾಗಿ ಈ ಒಂದು ವಿಶ್ವವಿದ್ಯಾಪೀಠ ಮತ್ತು ಗುರುಕುಲಗಳು ಆವಿರ್ಭಾವಗೊಳ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ 4ನೇ ತರಗತಿಯಿಂದಲೇ ಆಯುರ್ವೇದ ಶಿಕ್ಷಣ, ಯೋಗ ಶಿಕ್ಷಣ, ವಾಸ್ತು ಶಿಕ್ಷಣ, ಜ್ಯೋತಿಷ ಶಿಕ್ಷಣ. ಇದರ ಪರಿಣಾಮ ಏನಂದ್ರೆ 4ರಿಂದ 12ನೇ ತರಗತಿವರೆಗಿನ 9 ವರ್ಷದಲ್ಲಿ ಸಾಕಷ್ಟು ಜ್ಞಾನವನ್ನು ಪಡ್ಬೇಕು. ಈ ಒಂದೊಂದು ವಿದ್ಯೆಯ ಬಗ್ಗೆ ಸಾಕಷ್ಟು ಜ್ಞಾನವನ್ನು, ಒಬ್ಬ ಪಂಡಿತಗಿರ್ತಕ್ಕಂಥ ಜ್ಞಾನವನ್ನು ಅಂತ ಪಡ್ಕೊಳ್ತಾನೆ. ಹಾಗಾಗಿ ಅಂಥದ್ದೊಂದು ವಿನೂತನ ಪ್ರಯತ್ನ. ಒಂದು ವಿಶೇಷ ಏನಂದ್ರೆ, ತಕ್ಷಶಿಲೆಯಲ್ಲಿ ಏನಿತ್ತೋ ಅವೆಲ್ಲವನ್ನೂ ಇಲ್ಲಿ ಮರಳತಕ್ಕಂಥ ಪ್ರಯತ್ನ ಇದೆ. ತಕ್ಷಶಿಲೆ ಇಲ್ಲದೆ ಇರ್ತಕ್ಕಂಥದ್ದು ಆಧುನಿಕ ವಿದ್ಯೆಗಳು, ಆಧುನಿಕ ಭಾಷೆಗಳು, ಆಧುನಿಕ ತಂತ್ರಜ್ಞಾನ, ಆಧುನಿಕ ವಿದ್ಯಾಭ್ಯಾಸ, ಇವುಗಳನ್ನು ಕೂಡ ಸಮಯುಗದ ಭಾಷೆ, ಸಮಯುಗದ ತಂತ್ರಜ್ಞಾನ, ಸಮಯುಗದ ಲೋಕಜ್ಞಾನ, ಸಮಯುಗದ ಸಂವಿಧಾನದ ಜ್ಞಾನ, ಇವೆಲ್ಲವನ್ನೂ ಬಳಸಿ ಇಲ್ದಿದ್ರೆ ಅವನು ಅಪ್ರಸ್ತುತ ಆಗ್ಬಿಡಬಹುದು. ಒಂದೇ ಮೃಗಗಳ ನಡುವೆ ಗೋಗೊಂದು ಏನ್ ಹೇಳುದು ಎನ್ನುವಂತೆ ಆಗ್ಬಿಡಬಹುದು. ಹಾಗಾಗಿ ಇವತ್ತಿನ ಕಾಲದ ಭಾಷೆ ಮತ್ತೊಂದು ಎಲ್ಲ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ಆಧುನಿಕವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೊಟ್ಟು ಋಷಿಯುಗ ನವಯುಗ ಶಿಕ್ಷಣಗಳ ಸಮ್ಮೇಳನವಾಗಿ ಈ ಗುರುಕುಲಗಳು ಇಲ್ಲಿ ಆವಿರ್ಭಾವಗೊಳ್ತಾ ಇದ್ದೇವೆ. ಅದೇ ಗುರುಕುಲಗಳ ಪರಿಸರದಲ್ಲಿ ಕೂತ್ಕೊಂಡು ನಾವು ಈ ಮಾತುಗಳನ್ನ ಇವತ್ತು ಇಲ್ಲಿ ಆಡ್ತಾ ಇದ್ದೇವೆ. ಆದ್ರೆ ಇಷ್ಟೇ ಸಾಲದು. ಒಂದು ತಕ್ಷಶಿಲೆ ವಿಶ್ವವಿದ್ಯಾಲಯ ನಮ್ಮ ಇಡೀ ಸಂಸ್ಕೃತಿನ ಆಧರಿಸಿದ್ದು ಅವತ್ತಿನ ಕಾಲದಲ್ಲಿ. ನಗರಗಳಲ್ಲಿ, ಗ್ರಾಮಗಳಲ್ಲಿ ಎಲ್ಲೆಡೆ ಗುರುಕುಲಗಳಿತ್ತು ನೋಡಿ. ಹಾಗೆ ಒಂದು ಉಪಲಕ್ಷಣ ಮಾತ್ರ ಅಂತ ನಮ್ಮ ರಾಷ್ಟ್ರಾದ್ಯಂತ ಇಂಥ ಗುರುಕುಲಗಳು ಆರಂಭ ಆಗಬೇಕು. ಈ ಗುರುಕುಲಗಳ ಮಾಲೆಯನ್ನು ನಾವು ಭಾರತೀಯ ದೇವಿಗೆ ತೋರಿಸ್ಬೇಕು. ಭಾರತ ಮಾತೆಗೆ ಸಾವಿರಾರು ಗುರುಕುಲಗಳ ಮಣಿ ಮಾಲೆಯನ್ನು ಭಾರತ ಮಾತೆಗೆ ನಾವು ತೊಡಿಸ್ಬೇಕು. ಅದು ನಮ್ಮ ಆಶಯ. ಇವತ್ತಿನ ಈ ಉಪನ್ಯಾಸದ ಸಾರ ಸಂದೇಶವೇ ಅದು ಒಂದು ಮಾತನ್ನು ಹೇಳ್ತಾ, ಈ ಒಂದು ಇವತ್ತಿನ ಈ ಒಂದು ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕುಲಪತಿಗಳು, ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಪ್ರೊಫೆಸರ್ ಕೆ ದೇವನಾಥನ್ ಅವರನ್ನು ಅಭಿನಂದಿಸ್ತೇನೆ. ಒಂದ್ಸಾರಿ ಅವರ ಕಾರ್ಯಗಳಿಗೆ ಶ್ರೇಯಸ್ಸನ್ನು ಹಾರೈಸ್ತೇವೆ. ನಮ್ಮದೇ ಆದ ಒಂದು ವಿದ್ಯಾಸಂಸ್ಥೆ ಕವಲಿಕೆಯ ಸಭೆಯ ಸಂಸ್ಕೃತ ಮಹಾವಿದ್ಯಾಲಯ, ರಾಘವೇಂದ್ರ ಸಭೆಯ ಸಂಸ್ಕೃತ ಮಹಾವಿದ್ಯಾಲಯದ ವಿಶಾಂತ ಪ್ರಾಚಾರ್ಯರು, ವಿಜಯ ಹೆಗಡೆ ಇವತ್ತು ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಹಾರಿಸ್ತೇವೆ. ಹಾಗೆ ಈ ಕಾರ್ಯಕ್ರಮ ಏರ್ಪಡುವಲ್ಲಿ 3 ಪಾತ್ರ ವಹಿಸಿದ್ದಾರೆ. ಒಂದು ನಮ್ಮ ಪ್ರಕಾಶ್ ಆರ್ ಪಾಗೋಜಿ ಅವರು ನಮ್ಮ ಅಧ್ಯಾಪಕ ಮೋಹನ್ ಹೆಗಡೆಯವರ ಮೂಲಕವಾಗಿ ನಮ್ಮನ್ನ ತಲುಪಿರ್ತಕ್ಕಂಥದ್ದು. ಹಿಂದೆ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ವಿಶ್ರಾಂತ ಕುಲಪತಿಗಳು, ಸಂಸ್ಕೃತ ವಿಶ್ವವಿದ್ಯಾಲಯ ಅವರು ಇದ್ದಾರೆ.
ಹೀಗೆ ವಿಶ್ರಾಂತ ಕುಲಪತಿಗಳು ಒಳ್ಳೆ ಪರಂಪರೆ. ನಮ್ಮ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಅವರು ಭಾಗವಹಿಸಿದರು. ಹಾಗೆ ನಮ್ಮ ಮಾನ್ಯತಾ ಪರಿಷತ್ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಮಾನ್ಯತಾ ಪರಿಷತ್ತಿನ ಪ್ರಧಾನ ಸಂಯೋಜಕ, ಪ್ರಧಾನ ಪದಾಧಿಕಾರಿಯಾಗಿರ್ತಕ್ಕಂಥ ಮೋಹನ್ ಹೆಗಡೆ ಅವರು, ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರು. ಎಲ್ಲರನ್ನ ಮನಸಾರೆ ಹರಿಸ್ತೇವೆ. ಅದೇ ಮಾತನ್ನು ಮತ್ತೊಮ್ಮೆ ಕೊನೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದೇನಂದ್ರೆ, ಭಾರತೀಯ ರಕ್ಷಣೆಯನೈವ ಭಾರತವನ್ನು ರಕ್ಷಿತ. ಭಾರತೀಯ ರಕ್ಷಣೆಯ ಮೂಲಕವಾಗಿ, ಸಂಸ್ಕೃತ ಭಾಷೆಯ ರಕ್ಷಣೆ ಮೂಲಕವಾಗಿ, ಗುರುಕುಲಗಳ ರಕ್ಷಣೆ ಮೂಲಕವಾಗಿಯೇ ಭಾರತದ ಸಂರಕ್ಷಣೆ ಸಂವರ್ಧನೆ ಸಾಧ್ಯ. ಆ ಕಾರ್ಯವು ಎಲ್ಲೆಡೆ ವ್ಯಾಪಕವಾಗಿ ಭಗವಂತನ ದಯೆಯಿಂದ ನಡೆಯಲಿ. ಚಕ್ರ ಹಿಂದಿರುಗಲಿ. ಈ ನಮ್ಮ ಸ್ವಾತಂತ್ರ್ಯೋತ್ತರ ಕಾಲದಿಂದ ಬ್ರಿಟಿಷರ ಕಾಲಕ್ಕೆ, ಅಲ್ಲಿಂದ ಮೊಘಲರ ಕಾಲಕ್ಕೆ, ಅಲ್ಲಿಂದ ತಕ್ಷಶಿಲೆಯ ಕಾಲಕ್ಕೆ, ಆ ಕಾಲಕ್ಕೆ ನಾವು ಮರಳಿ ಹೋಗಿ ಉಳಿದ ಪ್ರಗತಿಗಳೆಲ್ಲ ಹಾಗೆ ಇರಲಿ, ತೊಂದರೆ ಏನೂ ಇಲ್ಲ. ನಮ್ಮನ್ನ ಹಿಂದೂ ಕರ್ನಾಟಕದ ಬೇಸರ ಮಾಡ್ಕೋಬೇಡಿ, ಏನಿಲ್ಲ, ನಿಮ್ ಪ್ರಗತಿಗಳೆಲ್ಲ ಹಾಗೆ ಇರಲಿ. ಆದ್ರೆ ಗುರುಕುಲ ಮತ್ತು ಸಂಸ್ಕೃತದ ವಿಷಯದಲ್ಲಿ ನಾವು ಆ ಕಾಲಕ್ಕೆ ಮರಳಿ ಹೋಗುವ ಸುಸಮಯವನ್ನು ಸುಯೋಗವನ್ನು ಈಶ್ವರನು ಎಲ್ಲರಿಗೂ ಅನುಗ್ರಹ ಮಾಡಲಿ. ಹರೇ ರಾಮ. ಅವರಿಗೆ ಪೂಜ್ಯ ಶ್ರೀಗಳು ನಿರರ್ಗಳವಾಗಿ ನಮಗ ಬೇರೆ ಯಾವುದೋ ಒಂದು ಲೋಕದಲ್ಲಿ ಕರೆದುಕೊಂಡು ಹೋದಂತ ಒಂದು ಅನುಭವವಾಯಿತು. ಈ ಸಂಸ್ಕೃತಿಯಲ್ಲಿ ವಂಶೋದ್ಧಾರ, ಜೀವೋದ್ಧಾರ ಮತ್ತು ರಾಷ್ಟ್ರೋದ್ಧಾರ ಅಂತಕ್ಕಂಥದ್ದು ಅದು ಸಂಸ್ಕೃತದಿಂದ ಮಾತ್ರ ಈ ಸಂಸ್ಕೃತಿ ಬೆಳೆದು ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ಈ ಒಂದು ಸಂಸ್ಕೃತ ಲೋಕದಲ್ಲೇ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳನ್ನ ಇವತ್ತು ತುಂಬಾ ವಿಶೇಷವಾದ ವಿಷಯಗಳನ್ನ ನಾವು ನಿಜವಾಗ್ಲೂ ಇವತ್ತು ಪೂಜ್ಯ ಶ್ರೀಗಳ ತಿಳಿಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ವೇದ ವ್ಯಾಸರ ಶಿಷ್ಯರಲ್ಲಿ ಯಾವುದೇ ಜಾತಿ ಜನಾಂಗ ಇಲ್ಲದ ಅವತ್ತಿನ ದಿವಸನೂ ಸಹಿತ ಸಂಸ್ಕೃತವನ್ನ ಅಧ್ಯಯನ ಮಾಡಿದವರು ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಶ್ರೀಗಳು ನಮ್ಮನ್ನ ಯಾವ ತಕ್ಷಶಿಲೆಯಿಂದ ಹಿಡಿದು, ಎಲ್ಲಿ ಚಂದ್ರಗುಪ್ತ ಮೌರ್ಯನ ಆಡಳಿತದಿಂದ ಹಿಡಿದು ಇವು ಮೊಘಲರ ಆಡಳಿತದವರೆಗೂ ನಮ್ಗ ಹಲವಾರು ವಿಷಯಗಳ ಈ ಗುರುಕುಲ ಶಿಕ್ಷಣ ಯಾವ ರೀತಿ ಬೆಳೆದು ಬಂತಿ, ಅವ್ರು ಯಾವ ರೀತಿ ನಾಶ ಬಂದಿತ್ತು, ಮತ್ತು ಬ್ರಿಟಿಷರ ಕಾಲದಲ್ಲಿ ಯಾವ ರೀತಿ ಶಿಕ್ಷಣವನ್ನ ಹಾಳು ಮಾಡ್ಲಿಕ್ಕೆ ಈ ಮೆಕಾಲೆ ಅಂತಕ್ಕಂಥವ್ರು, ಲಾರ್ಡ್ ಮೆಕಾಲೆ ಅಂತಕ್ಕಂಥವ್ರು ತಮ್ಮದೇ ಆದಂತಹ ಒಂದು ಶಿಕ್ಷಣ ನೀತಿಯನ್ನು ತಂದು ಈ ದೇಶದ ಸಂಸ್ಕೃತಿಯನ್ನ ಹಾಳು ಮಾಡ್ಲಿಕ್ಕೆ ಏನ್ ಪ್ರಯತ್ನ ಮಾಡಿದ್ರು ಅಂತಕ್ಕಂಥ ಹಲವಾರು ವಿಷಯಗಳನ್ನ ನಿಜವಾಗ್ಲೂ ನಮ್ಮ ಶಿಕ್ಷಕರು ಶ್ರೀಗಳ ಮೂಲಕ ಏನ್ ತಿಳಿದುಕೊಂಡ್ರಲ್ಲ, ನಾವೆಲ್ಲ ಧನ್ಯರಾಗಿದ್ದೇವೆ. ಇವತ್ತಿನ ದಿವಸ ಪೂಜ್ಯ ಶ್ರೀಗಳ ನಮ್ಮ ಈ ವಿಶ್ವವಿದ್ಯಾಲಯದ ಆನ್ಲೈನ್ ಮಧ್ಯದಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಗುರುಕುಲ ಶಿಕ್ಷಣ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ದಕ್ಕಾಗಿ ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ನನ್ನ ಶಿಕ್ಷಕ ಬಂಧುಗಳು ಹಾಗೂ ವೈಯಕ್ತಿಕವಾಗಿ ನಾವೆಲ್ಲ ಇವತ್ತು ಧನ್ಯರಾಗಿದ್ದೇವೆ. ಅದರ ಜೊತೆಗೆ ಅದೇ ತರದ ತಕ್ಷಶಿಲೆಯ ಮಾದರಿಯನ್ನ ಒಂದು ವಿದ್ಯಾಪೀಠವನ್ನ ಶ್ರೀ ಕ್ಷೇತ್ರದಲ್ಲಿ ಗೋಕರ್ಣದಲ್ಲಿ ಪೂಜ್ಯ ಶ್ರೀಗಳೇನು ಮಾಡ್ತಾ ಇದಾರಲ್ಲ, ಅದು ನಿಜವಾಗ್ಲೂ ಆ ಕಾಲದ ತಕ್ಷಶಿಲೆಯ ಏನು ವಿಶ್ವವಿದ್ಯಾಲಯ ಇದ್ರು ಆ ಮಟ್ಟದಲ್ಲಿ ಇದು ಬೆಳೀತಿದೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ, ನಮ್ಮ ಪೂಜ್ಯ ಶ್ರೀಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನನ್ನೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ತುಂಬಾ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಅವರ ಪಾದಾರವಿಂದಗಳಿಗೆ ನಮಸ್ಕಾರಗಳು ಸಲ್ಲಿಸುತ್ತೇನೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಭಾಷಣವನ್ನು ಮಾಡಿರ್ತಕ್ಕಂಥ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಕೆ ಇ ದೇವನಾಥನ್ ಸರ್ ಅವರು ಇವತ್ತ ಅವರೆಲ್ಲ ಬೆಳಗಿನ ಪೂಜೆಯ ಕಾರ್ಯಕ್ರಮ ಮಾಡ್ತಿರ್ತಂತ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಆದರೂ ಸಹಿತ ಬಿಡುವನ್ನು ಮಾಡಿಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಭಾಷಣ ಮಾಡಿದ್ದಾರೆ. ಅವರಿಗೂ ಸಹಿತ ವೈಯಕ್ತಿಕವಾಗಿ ಹಾಗೂ ನಿರ್ದೇಶನಾಲಯದ ಪರವಾಗಿ ತುಂಬಾ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿದ್ವಾನ್ ವಿಜಯ ಹೆಗಡೆ ಗುಡಿಗೆ ಅವರಿಗೂ ಸಹಿತ ವಿಶ್ರಾಂತ ಪ್ರಾಂಶುಪಾಲರು, ಸಂಸ್ಕೃತಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂತ ಮಹಾನುಭಾವರು, ಅವರಿಗೂ ಸಹಿತ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ತುಂಬಾ ಹೃದಯದ ಕೃತಜ್ಞತೆ ಸಲ್ಲಿಸುತ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನನ್ನೆಲ್ಲ ಶಿಕ್ಷಕ ಬಂಧುಗಳು ರಾಜ್ಯದಾದ್ಯಂತ ಮತ್ತು ಬೇರೆ ರಾಜ್ಯದಿಂದಲೂ ಸಹಿತ ನಮ್ಮ PhD MPhil ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರ. ಎಲ್ಲ ಶಿಕ್ಷಕ ಬಂಧುಗಳಿಗೆ, ವಿದ್ಯಾರ್ಥಿ ಬಂಧುಗಳಿಗೆ ವೈಯಕ್ತಿಕವಾಗಿ ಕಾರ್ಯಕ್ರಮದ ಪರವಾಗಿ ತುಂಬಾ ಹೃದಯದ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೆ ಯಾವತ್ತು ಭಕ್ತರು ಇವತ್ತಿನ ಈ ಕಾರ್ಯಕ್ರಮವನ್ನು ಆನ್ಲೈನ್ ಮೂಲಕ ಬಹಳಷ್ಟು ಜನ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಮ್ಮೆಲ್ಲ ಮಠದ ಭಕ್ತ ವೃಂದಕ್ಕೂ ಸಹಿತ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ